ಇಲ್ಲದ ನಾಮ ಅದು ಯೇಸುವಿನ ನಾಮವಾಗಿದೆ ಅಪ್ಪ. ಆ ಯೇಸು ನಾಮಕ್ಕೆ ಅಪ್ಪ ನಾವು ಅಡ್ಡ ಬೀಳ್ತೇವೆ ಅಪ್ಪ. ಹಲ್ಲೆಲೂಯಾ, ಸ್ತೋತ್ರ ಬಲಿ ಅಪ್ಪ. ಆಕಾಶದ ಕೆಳಗೂ ಭೂಮಿಯ ಮೇಲೂ ಕೊಡಲ್ಪಟ್ಟ ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ ಅದು ಯೇಸುವಿನ ನಾಮ. ಆ ಯೇಸು ನಾಮ ಅತಿ ಶ್ರೇಷ್ಠವಾದ ನಾಮವಾಗಿದೆ. ಬನ್ನಿ ಒಂದು ಚಪ್ಪಾಳೆ ದೇವರಿಗೆ ಮಹಿಮೆ ಪಡಿಸೋಣ. ಕರ್ತನಿಗೆ ಸ್ತೋತ್ರ ಬಲಿ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ ಬಲಿಯೊಂದಿಗೆ ರಾಜಾದಿರಾಜನಿಗೆ ಸ್ತೋತ್ರದೊಂದಿಗೆ ಸಂತೋಷ ಭರಿತರಾಗಿ ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆಮೆನ್. ಶ್ರೇಷ್ಠವಾದ ನಾಮ. ಆಮೆನ್. ಅದು ಯೇಸುವಿನ ನಾಮ. ಆಮೆನ್. ಹಲ್ಲೆಲೂಯಾ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಕರಗತ್ತನ ರಾಜನಿಗೆ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಯೇಸು ನಾಮ. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು ನಾಮ. ಆ ನಾಮಕ್ಕೆ ಅಡ್ಡ ಬಿದ್ದು ಆರಾಧನೆ ಮಾಡಿ ಸ್ತೋತ್ರ ಬಲಿಯೊಂದಿಗೆ ರಾಜನಿಗೆ ಸ್ತೋತ್ರ ಬಲಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರಗತ್ತಂడి ಚಪ್ಪಾಳೆಯೊಂದಿಗೆ. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಯೇಸು. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಓಹೋ. ಭೂಮಿಯಲ್ಲೂ ಆಮೆನ್ ಗಗನದಲ್ಲೂ ಆಮೆನ್ ಮೇಲಾದ ನಾಮ ಯೇಸು. ಅತಿ ಶ್ರೇಷ್ಠವಾದ ನಾಮ. ಆಮೆನ್, ಆಮೆನ್, ಆಮೆನ್. ಯೇಸುವಿನ ನಾಮ. ಆಮೆನ್, ಆಮೆನ್. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ಅತಿ ಶ್ರೇಷ್ಠವಾದ ನಾಮ ಯೇಸುವಿನ ನಾಮ. ಆಮೆನ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಕರಗತ್ತಿ ರಾಜನಿಗೆ ಮಹಿಮೆ. ಚಪ್ಪಾಳೆ. ಆಮೆನ್. ಆಮೆನ್, ಆಮೆನ್. ಕಷ್ಟಗಳಿಂದ ಕಣ್ಣೀರುಗಳಿಂದ ಬಿಡುಗಡೆ ಮಾಡೋ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ ಬಲಿ. ಅನುದಿನವೂ ಸರ್ವಜನ ಅಡ್ಡ ಬಿಡುವ ನಮ್ಮ ಯೇಸು. ಅನುದಿನವೂ ಸರ್ವಜನ ಅಡ್ಡ ಬಿಡುವ ನಮ್ಮ ಯೇಸು. ಅನುದಿನವೂ ಸರ್ವಜನ ಅಡ್ಡ ಬಿಡುವ ನಮ್ಮ ಯೇಸು. ಅತಿ ಶ್ರೇಷ್ಠವಾದ ಆಮೆನ್, ಆಮೆನ್, ಆಮೆನ್. ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ. ಎಲ್ಲರೂ ಒಟ್ಟಾಗಿ ದೇವರಿಗೆ ಮಹಿಮೆ. ಯೇಸುವಿನ ನಾಮ. ಆಮೆನ್. ಹಲ್ಲೆಲೂಯಾ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಕರಗತ್ತಡಿ ರಾಜಾದಿರಾಜನಿಗೆ
ಸ್ತೋತ್ರ ಬಲಿಯೊಂದಿಗೆ ಅರ್ಪಿಸಿ ಮಹಿಮೆ ಪಡಿಸೋಣ. ಕಷ್ಟಗಳು, ಕಣ್ಣೀರುಗಳು ಯಾವುದೆಲ್ಲ ಇದೆ ಇವತ್ತು, ಆ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸೋದಕ್ಕೆ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ದೇವರಿಗೆ ಮಹಿಮೆ ಪಡಿಸಿ ಸ್ತೋತ್ರ ಬಲಿಯೊಂದಿಗೆ ಆರಾಧನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಓ ಓ ಓ ಆಮೆನ್. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಕಷ್ಟಗಳು, ಕಣ್ಣೀರು ನೀಗಿಸುವ ನಮ್ಮ ಯೇಸು. ಕಷ್ಟಗಳು, ಕಣ್ಣೀರು ನೀಗಿಸುವ ನಮ್ಮ ಯೇಸು. ಕಷ್ಟಗಳು, ಕಣ್ಣೀರು ನೀಗಿಸುವ ನಮ್ಮ ಯೇಸು. ಅತಿ ಶ್ರೇಷ್ಠವಾದ ಆಮೆನ್, ಆಮೆನ್, ಆಮೆನ್. ಯೇಸುವಿನ ಓ ಓ ಶ್ರೇಷ್ಠವಾದ ನಾಮ, ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ಆಮೆನ್, ಆಮೆನ್, ಆಮೆನ್. ಅದು ಯೇಸುವಿನ ನಾಮ. ಆಮೆನ್, ಹಲ್ಲೆಲೂಯಾ. ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ಉಸಿರುವ ನನ್ನ ಉಸಿರಿರುವ ದಿನವೆಲ್ಲ ವಾ, ನನ್ನ ಉಸಿರಿರುವ ದಿನವೆಲ್ಲ ಆರಾಧನೆ 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 ಯೇಸುವಿಗೆ ಉಸಿರಿರುವ ದಿನವೆಲ್ಲ ನನ್ನ ಉಸಿರಿರುವ ದಿನವೆಲ್ಲ ಅಬ್ರಾಮನ ದೇವರೇ ನೀನಾಗೆ ಆರಾಧನೆ ನೀನಾಗೆ ಆರಾಧನೆ ಯಾಕೋಬಿನ ದೇವರೇ ನೀನಾಗೆ
ಈಸ್ಟರ್ ಹಬ್ಬವನ್ನು ಈಸ್ಟರ್ ಹಬ್ಬವನ್ನು ಅದ್ಭುತವಾಗಿ ಸಡಗರದಿಂದ ಆಚರಣೆ ಮಾಡಿದ್ದೇವೆ. Last week we celebrated Easter festival with great grand celebrations. ಆ ಹಬ್ಬದ ಮುಖ್ಯ ಒಂದು ಐಕಾನ್ ಏನಂದ್ರೆ ಶಿಲುಬೆ ಮೇಲೆ ದೇವರು ನಮಗೆ ಕೊಟ್ಟಂತ ಜಯದ ಜೀವಿತ. We celebrate Easter to celebrate the victory that Jesus gave on the cross of Calvary. ಇದು ಅವ್ರಿಗಾಗಿ ಜಯ ಅಲ್ಲ, ಅವ್ರು ಆಲ್ರೆಡಿ ಜಯಶಾಲಿ ಆಗಿದ್ದಾರೆ. ಅದು ತನ್ನ ಮಕ್ಕಳಿಗೆ ಜಯ ಕೊಡೋದಕ್ಕೋಸ್ಕರ ಅಷ್ಟೆಲ್ಲ ಮಾಡಿದ್ದಾರೆ. He is a great God. He is a God of victory. He already has victory, but for his children he has given victory and greatness through his blood. ಅವರು ಜಯಶಾಲಿಯಾದ ದೇವರು, ಸೋಲನೆ ಕಾಣದೇ ಇರತಕ್ಕಂತ ದೇವರು. He is a God who has never seen Failures. defeat or failure. He is a God Amen. of victory. ಆದ ಜಯ ಯಾರಿಗೆ ಸಾಧಿಸಿ ತೋರಿಸಿದಂತೆ ನಿಮ್ಮೆಲ್ಲರಿಗೆ ನನಗೋಸ್ಕರವಾಗಿ ಶಿಲುಬೆ ಮೇಲೆ ಎಲ್ಲ ಪಾಪಗಳನ್ನ ಒತ್ತುಕೊಂಡು ಎಲ್ಲ ಮುಗಿಯುತ್ತೆ ಅಂತ ಹೇಳಿ ಜಯ ಕೊಟ್ಟಿದ್ದಾರೆ. To whom did he show the victory? He showed the victory to the mankind, saying, "It is over through my blood on the cross." ಮೂರನೇ ದಿನ ಆತ ಮೃತ್ಯುಂಜಯನಾಗಿ ಎದ್ದು ಬಂದು ಜಯ ಬಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ ಅಂತ ಹೇಳಿ ಜಯದ ಬಾವುಟವನ್ನು ಅವರು ಎತ್ತಿ ಆರಿಸಿದ. And on the third day he took the flag of victory. He showed the people that I have conquered the death and I have put the devil under my feet and brought victory to my people. ಇಷ್ಟೆಲ್ಲ ಮಾಡಿದ ದೇವರು ಅದನ್ನ ನಾವು ನಿಜಾಂಶದಲ್ಲಿ ಅದನ್ನ ಅಂಗೀಕರಿಸಿ ಅದರಲ್ಲಿ ನಡೆಯುವಾಗ ಮಾತ್ರ ಆ ಜಯ ನಮ್ಮದಾಗತ್ತೆ. And not only that Jesus shed the blood, rose up from the dead, but as his children we must walk with that faith that God is a good God and he will lead me to greatness in life. ಈ ಒಂದು ದೇವರು ಮಾಡಿದ ಆ ಶಿಲುಬೆಯಲ್ಲಿ ಮಾಡಿದ ವಿಮೋಚನೆಯನ್ನ ಯಾವಾಗ ನಿಜಾಂಶ ಅಂತ ನೀವು ಸ್ವೀಕಾರ ಮಾಡ್ತೀರಾ, ಆ ದಿನದಿಂದ ನೀವು ನೀತಿವಂತರು ಎಂದು ಎಣಿಸಲ್ಪಡ್ತೀರಾ. The day you confess that Jesus died for me, Jesus rose for me, Jesus is for me, when you walk in that kind of life, I tell you, whatever Jesus did, through faith you will have a conqueror's life. ನಿಮ್ಮನ್ನು ದೇವರು ನೀತಿವಂತರನ್ನಾಗಿ ಮಾಡ್ತಾರೆ. And then through that God will make you a man and woman of righteousness. ಆಗ ನಾವೆಲ್ಲ ನೀತಿವಂತರಾಗಿ, ಹೇಳಿ ನಾವೆಲ್ಲ ನೀತಿವಂತರಾಗಿದ್ದೇವೆ. We are all righteous people. ಪಾಪದ ಪಾಲಿಗೆ ಸತ್ತು ನೀತಿಯ ಜೀವನಕ್ಕೆ ಹೊಸ ಜೀವನಕ್ಕೆ ನಾವು ಕಾಲಿಟ್ಟಿದ್ದೇವೆ. We are all righteous people. We are all righteous people. ದೇವರ ಸನ್ನಿಧಾನದಲ್ಲಿ ನಾವು We ನೀತಿವಂತರಾಗಿದ್ದೇವೆ. are all righteous in the sight of God. ಆಗ ನೀತಿವಂತನ ದೇವರು ಆಶೀರ್ವಾದ ಮಾಡ್ತಾರೆ. So God has a great blessing for the righteous man. ಮೊದಲು ನೀತಿ ತಿಳ್ಕೋಬೇಕು. ನಾ ಪಾಪಿ ಅಂತ ಹೇಳ್ಬಾರ್ದು. ನಾನು ನೀತಿವಂತಳು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ವಾಕ್ಯದಿಂದ ತೊಳೆಯಲ್ಪಟ್ಟಿದ್ದೇನೆ ಅರಿಕೆ ಮಾಡಬೇಕು. Don't say I am a sinner, I am a bad guy, I am a wrong woman. No, say I am washed by the blood of Jesus. I am more than conqueror. I am a righteous man. ಯಾವಾಗ ನೀವು ಅಂಥ ವಾಕ್ಯಗಳನ್ನ ಅರಿಕೆ ಮಾಡ್ತೀರಾ, ಆ ದಿನದಿಂದ ಜಯ ನಿಮ್ಮದಾಗಿ ಹೋಗುತ್ತೆ. When you confess about the blood of Jesus, I tell you, victory and grace will follow you. ನೀವೇನು ಮಾಡಬೇಕಾಗಿಲ್ಲ, ಎಲ್ಲ ಅವರು ಮಾಡಿ ಮುಗಿಸಿದ್ದಾರೆ ಅದನ್ನ. You don't have to do anything. Jesus has finished everything on the cross. ಹೇಗೆ ಅಂದ್ರೆ ದೇವರು ಅಕೌಂಟ್ ಅಲ್ಲಿ ನಿಮ್ಗೆ ಎಲ್ಲ ಅಕೌಂಟ್ ಅಲ್ಲಿ ಎಲ್ಲ ಅಮೌಂಟ್ ನ ಕಂಪ್ಲೀಟ್ ಲೋಡ್ ಮಾಡಿ ಇಟ್ಟಿದ್ದಾರೆ. Example, God has filled your account with full of money. ಅದು ಜಸ್ಟ್ ನಿನಗೊಂದು ಬೀಗದ ಕೈ ಮಾತ್ರ ಕೊಡ್ತಾರೆ. He has just given you a key to open the locker. ಕೀ ಓಪನ್ ಮಾಡೋದು ಸಾಕು, ಆಟೋಮೆಟಿಕ್ ಆಗಿ ದುಡ್ಡು ಬರ್ತಾ ಇರುತ್ತೆ. Open the locker, there is enough money for you. ನಿನ್ನ ಠೇವಣಿಲಿ, ನಿನ್ನ ಅಕೌಂಟ್ ಅಲ್ಲಿ ದೇವರು ಎಷ್ಟೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. Just like that, Jesus has stored enough blessings and riches and grace by shedding his blood on the cross of Calvary. ಮಾಡಿದ ಮೇಲೆ ಇದು ಹೇಳ್ತಾರೆ ದೇವರು, ನಾನೇ ಮೊದಲನೇವನು, ನಾನೇ ಆದಿಯು ಅಂತ್ಯವೂ, ಮರಣ ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿ ಕೊಡಲ್ಪಟ್ಟಿದೆ, ಸತ್ತವನಾದೆ, ಇದು ಸದಾಕಾಲ ಬದುಕು. After shedding his blood, he has handed over the keys of blessing to you, saying, I am not a dead God, but I have risen God, and I have got great treasures in store for you. ಈಗ ಏಸಪ್ಪ ಅವರೆಲ್ಲ ಮಾಡಿ ಮುಗಿಸಿ ತಂದೆಯ ಬಲಪಾಶದಲ್ಲಿ ಹೋಗಿ ಕೂತಿದ್ದಾರೆ. Jesus has finished everything on the cross. He rose up from the dead, and then now he is seated at the right hand of the Father. ಹಾಗಾಗಿ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ? What is he doing by sitting ನನ್ನ there? ಬೀಗದ ಕೈನ ವಿನ್ಸೆಂಟ್ ತಗೊಂಡಿದ್ದಾನ, ಮನೋಜ್ ತಗೊಂಡಿದ್ದಾನ, ಯಾಕೋಬ್ ತಗೊಂಡಿದ್ದಾನ, ಸೆಬಾಸ್ಟಿನ್ ತಗೊಂಡಿದ್ದಾರ, ಅದು ಆಕ್ಟಿವೇಟ್ ಮಾಡ್ತಾ ಇದ್ರೆ ದೇವ್ರು ನೋಡ್ತಾ ಇದ್ದಾರೆ. Seeing whether my son Vincent or Sebastian or Manoranjan or anyone, are they activating the key what I have given through them? ಕ್ರಿಸ್ತನ ಗಾಯಗಳಿಂದ ನಾನು ಸುಖವಾಗಿದ್ದೇನೆ, ಗುಣವಾಗಿದ್ದೇನೆ ಹೇಳ್ಬೇಕಷ್ಟೇ. You must say, I am healed by the stripes of Jesus. ನೋವಿದೆ, ನಮಗೆ ನೋವುಗಳಿದೆ, ತುಂಬಾ ಬಂಧನಗಳಿದೆ, ಆದ್ರೆ ನೋವುಗಳ ಮಧ್ಯದಲ್ಲಿ ಆತನ ವಾಕ್ಯನ ಹೇಳ್ಬೇಕಾದ್ರೆ ನಾವು ಗುಣವಾಗ್ತೀವಿ. Yes, you have pain, you have problems, but when you tell the name of Jesus,
there is victory and healing. ಅಲ್ಲೋ ನಂಬೋದು ಕಷ್ಟನಾ? Is it hard to believe God? ನಂಬೋದು ಕಷ್ಟ, ಅದು ಹೇಳೋದು ತುಂಬಾ ಸುಲಭ. Yes, believing God is very difficult, saying but is very saying easy. is very easy. ಹಾಗೆ ಈಸಿಯಾಗಿ ಕೊಟ್ಟಿದ್ದಾನೆ So ದೇವನಿಗೆ. very easily God has given you to speak. ಆಬ್ಜೆಕ್ಟಿವ್ ಟೈಪ್ ಯಾವುದು ಬೇಕು ಆರಿಸ್ಕೊ ಅಂತ ಹೇಳ್ತಾರೆ. He has given you the option to choose what you want. ಯಾವುದು ಬೇಕು, ಗುಣ ಸುಖ ಬೇಕಾ ರೋಗ ಬೇಕಾ, ಯಾವುದು ಬೇಕು ಆರಿಸ್ಕೊ He has ಅಂತಾರೆ. given you to select whether you want problems or blessing, whether you want diseases or health. ಜೀವ ಮರಣಗಳು ನಮ್ಮ ನಾಲಿಗೆ ವಶದಲ್ಲಿ ತಂದಿಟ್ಬಿಟ್ರು. The death and life are under the power of your tongue. ಆಗ ಜೀವ ಅಂದ್ರೆ ಏನು? ಕರ್ತನ ವಾಕ್ಯನ ಸ್ವೀಕಾರ ಮಾಡೋದೇ ಜೀವ. What is life? Speaking good things is life. ಮರಣ ಅಂದ್ರೆ ಅಯ್ಯೋ ಇದು ಕೈಲಿ ಆಗಲ್ಲ, ನನ್ ತುಂಬಾ ಕಷ್ಟ, ನಾನು ಸೋತೋಗ್ತೇನೆ, ನಾನು ಭಯ ಪಡ್ತೇನೆ ಅಂತ ಹೇಳ್ಬೇಕಾದ್ರೆ ಮರಣ. What is death? Saying it is impossible, saying God has left my hand, I can't come out of this, That I'm is very the death. fearful man. All this is death. ಆಗ ಜೀವ ಅಂದ್ರೇನು? ದೇವರ ವಾಕ್ಯನ ಸ್ವೀಕಾರ ಮಾಡಿ ದೇವರಿಂದ ಎಲ್ಲ ಸಾಧ್ಯ, ನಾನೆಲ್ಲ ಮಾಡ್ತೀನಿ, ನನ್ನಿಂದ ಎಲ್ಲವೂ ಸಾಧ್ಯ ಅಂತ ಯಾವ ಹೇಳ್ತೀರಾ ಅದು ಜೀವ. What is life? Saying it is possible, God is able, He will be able to bring me out of this problem. I don't have fear because God is with me. This is life. ಕೆಲವರೆಲ್ಲ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಮೆಂಟಲಿ ರಿಟಾರ್ಡೆಡ್ ಆಗಿದ್ದೀರಾ, ಯಾವುದೋ ಒಂದು ಫೋಬಿ ನಿಮ್ಮನ್ನು ಹಿಡಿದ್ಬಿಟ್ಟಿದೆ ಇವತ್ತು. Some people are in mental trauma with so much of fear. Some kind of phobia has attacked you. Can't able to come out of the house because of the fear. ಅವಾಗ ನೀವು ಅರಿಕೆ ಮಾಡಿ, ಕರ್ತ ನನಗೆ ಭಯದ ಆತ್ಮ ಕೊಟ್ಟಿಲ್ಲ, ಧೈರ್ಯದ ಆತ್ಮ ಕೊಟ್ಟಿದ್ದಾನೆ. You must say, God has not given me the spirit of fear, but the spirit of life. ಕರ್ತನ ವಾಕ್ಯತೆ ಬಲಹೀನನು ತನ್ನನ್ನು ಬಲವಂತನೆಂದು ಹೇಳಲಿ. The Bible says, let the weak say, I am strong. ಬಡವನು ತನ್ನನ್ನು ಸಿರಿವಂತನೆಂದು ಅರಿಕೆ ಮಾಡಲಿ. Let the poor say, I am rich. ನೋಡಿ, ಇದೆಲ್ಲ ಹೇಳ್ಬೇಕು, ಹೇಳೋದೇ ಈಸಿ. See, God has given you all the verses and words to confess. We poor believers are not confessing. ಇದು ಆ ವಾಕ್ಯದ ಮೇಲೆ ಇಟ್ಟಿರತಕ್ಕಂತ ನಂಬಿಕೆ. This is the faith that we have kept on the word of God. ಅದು ಹೇಳಿದ ತಕ್ಷಣ ಅದು ನೆರವೇರಬೇಕಾದ ವಿಶ್ವಾಸ ಬಂದ್ಬಿಡುತ್ತೆ. So when you confess the word, when you speak the word, things will start happening. ನಂಬಿಕೆಗೂ ವಿಶ್ವಾಸಕ್ಕೆ ಇರೋ ವ್ಯತ್ಯಾಸ ಏನು? What is the difference between faith and belief? ನಂಬಿಕೆಗೂ ವಿಶ್ವಾಸಕ್ಕೆ ಇರೋ ವ್ಯತ್ಯಾಸ ಏನು? What is the difference between faith and belief? ಅಮೆರಿಕ ದೇಶದ ಒಂದು ಸೇತುವೆ ಮೇಲೆ ಯಾರೋ ಒಬ್ಬ ದೊಡ್ಡ ರೋಪ್ ಕಟ್ಟಿ ಅದ್ರ ಮೇಲೆ ನಡೀತಾ ಇದ್ದಂತೆ. In America, one guy, he tied a very big rope on a bridge and wanted to walk on the rope. ಒಂದು ದಡದಿಂದ ಆ ಬ್ರಿಡ್ಜ್ ಇಂದ ಇನ್ನೊಂದು ಬ್ರಿಡ್ಜ್ ಗೆ ಹೋಗ್ತಾ He ಇದ್ದಂತೆ. wanted to cross from one end of the bridge to the another bridge. 50 ಮೀಟರ್ಗಳ ಉದ್ದ ಇರತಕ್ಕಂತ ಒಂದು ರೋಪ್ It is a ಹಾಕಿದ್ರು. 50-meter rope all over put on the bridge. ಒಬ್ಬನೇ ನಡ್ಕೊಂಡು ಹೋಗೋನಂತೆ. And he was always walking alone on the bridge. ಸಾವಿರಗಟ್ಟಲೆ ಜನ ಬಂದು ನೋಡ್ತಾ ಇದ್ರಂತೆ. Thousands of people were coming and mesmerized to see him walking on the rope. ಇನ್ನು ಕೆಲವು ದಿನಗಳಾದ್ಮೇಲೆ ತನ್ನ ಮಗುನ ಎತ್ಕೊಂಡು ನಡೆಯಕ್ಕೆ ಸ್ಟಾರ್ಟ್ After ಮಾಡಿದಂತೆ. some time, he started to carry his baby along with him and started to walk on the rope. ಬಿದ್ರೆ ಸೀದಾ ನದಿಯೊಳಗೆ ಹರ್ಕೊಂಡು ಪ್ರಳಯದಲ್ಲಿ By ಹೋಗ್ಬಿಡ್ತಾನೆ. chance, if he slips off, he will be drowned into the river. ನೀನು ಒಂದು ಕಡೆಯಿಂದ ಮಗುನ ಎತ್ಕೊಂಡು ಹೋಗಿ ಇನ್ನೊಂದು ಕಡೆಯಿಂದ ಬರ್ಬೇಕಾದ್ರೆ ಜನ ಕೇಕೆ ಹಾಕಿ ಚಪ್ಪಾಳೆ ತಟ್ಟೋರಂತೆ When ಅವನಿಗೆ. he used to carry the baby and go on the other side of the bridge, thousands of people were mesmerized in clapping hands. ಆಗ ಒಂದ್ ದಿನ ಕೇಳಿದಂತೆ, ನಾನು ಈ ಬ್ರಿಡ್ಜ್ ಮೇಲೆ ನಡೆದ ಆ ಕಡೆ ಹೋಗಿ ಈ ಕಡೆ ಬರ್ತೀನಿ, ನಂಬ್ತೀರಾ? So one day he asked the people, do you believe that I am crossing the bridge from one end to another end? ಬಿಲ್ಲಿ ನೀವು ನಂಬ್ತೀರಾ? ಅದನ್ನ ನಂಬಿಕೆ ಇಡ್ತೀರಾ? Do you believe that I'm going to do this? ಅದನ್ನ ಹೇಳದಂತೆ, ಯಾಕಪ್ಪ ಡೈಲಿ ನೋಡ್ತಾ ಇದೀವಲ್ಲ, ನಾವು ನಂಬಿದೀವಿ ನಿನ್ನ ಅಂತ ಹೇಳಿದ್ರು. People said, yes, we believe that because every day we are seeing you crossing on the bridge on the ನಾವು road. ನಂಬ್ತೀವಪ್ಪ, ಖಂಡಿತ ನೀವು ಹೋಗಿ ಆ ಕಡೆ ಬರ್ತಿರೋದು ಕಣ್ಣಾರೆ ನೋಡಿದೀವಿ. We have believed surely through our eyes, seeing how you are crossing the rope. ಅದು ನಂಬಿಕೆ. That's called faith. ಆಗ ಅವನು ಹೇಳಿದಂತೆ, ಹಾಗಾದ್ರೆ ನಿಮ್ಮಲ್ಲಿ ಯಾರೋ ಒಂದು ಮಗುನ್ ಕೊಡಿ, ಆ ಮಗುನ ಎತ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ ಅಂತ ಹೇಳಿದ್ರು. Then he asked the people, are you willing to give one of your babies to me? I will take the baby and cross the bridge through the rope. ಅವಾಗ ಅವರು ವಿಶ್ವಾಸ ಇಡ್ಲಿಲ್ಲ ಅವನ ಮೇಲೆ. But then people lost their hope. ನಂಬಿಕೆ ಇಟ್ರು. They had faith. ಅವನು ಹೋಗಿದ್ದು ಬಂದಿದ್ದಲ್ಲ ನಂಬಿಕೆ, ಕರೆಕ್ಟ್. They believed what they saw through their eyes. ಅದೇ ವಿಶ್ವಾಸ ಅಂದ್ರೆ ನಮ್ಮನ್ನೇ ಅಲ್ಲಿ ಹೋಗಿ ಒಪ್ಪಿಸ್ಕೊಡ್ಬೇಕು, ಆ ಮಗನ But ಕೊಡಬೇಕು. when he asked some of the babies of their children, they were not ready to give. ಅನ್ಕಂಡೀಷನಲ್ ಆಗಿ ಹೋಗಿ ಆ ಮಗನ್ ಕೊಟ್ಟು ನನ್ನ ಮಗು ನಿರ್ಬಂಧವಾಗಿ ಹೋಗಿ ಆ ಕಡೆ ಬರತ್ತೆ ಅಂತ ಕೊಡ್ತಾನಲ್ಲ, ಅವನಿಗೆ ವಿಶ್ವಾಸ. No one had the assurance that my baby also will be carried safely. That is called assurance ಇವತ್ತು and belief. ಕ್ರೈಸ್ತ ಧರ್ಮದಲ್ಲಿ ಎಲ್ರಿಗೂ ನಂಬಿಕೆ ಇದೆ, ದೇವ್ರು ನಿಜವಾದ ದೇವರು ಅಂತ ಹೇಳಿ. Christianity, we all have faith. We all believe. We all have belief. ಆದ್ರೆ
ಅನೇಕ ಕ್ರೈಸ್ತರಿಗೆ ವಿಶ್ವಾಸ ಇಲ್ಲ. But so many believers don't have faith. ಅಂದ್ರೆ ದೇವರು ಇದು ಮಾಡ್ತಾರೆ, ಇದು ಆಗತ್ತೆ ಅನ್ನೋ ವಿಶ್ವಾಸ ಅವ್ರಿಗಿಲ್ಲ. That God is good, He is able to bless me, He can bring me out of this. They don't have that faith. ನಂಬಿಕೆ ದೇವ್ರು ನಮ್ಮನ್ನ ನಂಬಿಕೆಗಾರರು ಅಂತ ಕರೆಯಲ್ಲ, ವಿಶ್ವಾಸಗಾರರು ಅಂತ ಕರೆದಿದ್ದಾರೆ. God has called us believers. ನಾವೆಲ್ಲ ಏನು ವಿಶ್ವಾಸಿಗಳು. We all are called believers of God. ದೇವರಂಗೆ ಮಾತಾಡೋರು, We ದೇವರಂಗೆ talk like ನಡೆಯೋರು, God, we ದೇವರಂಗೆ walk like ನಡೆಸೋರು, God, we speak like God, ಆ ದೇವರ ರೀತಿಯಲ್ಲಿ ನಾವು ಜೀವನ ಮಾಡೋರು. and we live life like God. ವಿಶ್ವಾಸಿಗಳು ಅಂತ ಹೇಳ್ತೀವಿ, ಆದ್ರೆ ಪಿಶಾಚಿಗಳಿಂದ ಮೋಸವಾಗಿದ್ದೀವಿ. We are called as believers, but sadly we are more worse than the devil. ಪಿಶಾಚಿಗಳಿಗೆ ನಂಬಿಕೆ ಇದೆ, ನೀ ಬೆಟ್ಟದಿಂದ ಬಿದ್ದ ದೇವರು ಎತ್ಕೊಳ್ತಾರೆ ಅಂತ. Even that Satan has a belief that if you fall down from the mountain, the angel will come to guard you. ನಮಗೆ ನಂಬಿಕೆ ಇಲ್ಲ, ಅಯ್ಯೋ ನಮ್ಗೆ ಆಗತ್ತಾ ಇಲ್ವೋ ಅಂತ ನಾವು ಅಪನಂಬಿಕೆ But believers are baptized, they have the Holy Spirit, they have the tongues, but still they don't believe God. ಅವಿಶ್ವಾಸ ಯಾವಾಗ ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ ಯಾವುದು ಕಾರ್ಯ When ನೆರವೇರೋದು. disbelief comes, there won't be a place for God to work. ದೇವರು ವಾಕ್ಯತೆ ನನಗೆ ಧೈರ್ಯದ ಆತ್ಮ ಕೊಟ್ಟಿದ್ದಾನಂದ್ರೆ ವಿಶ್ವಾಸ ಆಯ್ತು, ಬಂದಾಯ್ತು ನಂಬಿಕೆ, ಆ ಧೈರ್ಯ ಬಂದ್ಬಿಡುತ್ತೆ ನಿಮಗೆ. You must believe, if you believe the Bible, if you believe the word of God, that is sure that even the belief and faith will come. ಆಗ ನೀತಿವಂತರಂದ್ರೇನು? ವಿಶ್ವಾಸ ದೇವರಲ್ಲಿ ಸಂಪೂರ್ಣವಾಗಿ ಇಟ್ಟವನು, ಆ ಸಾರ್ವಭೌಮನಾದ ದೇವರು ನಾನತ್ತನೊಬ್ಬರೇ ನನ್ನ ಕ್ರಿಯೇಟ್ ಮಾಡಿದಾನೆ, ಆತನ ಭುಜಬಲ ಪರಾಕ್ರಮ ನನ್ನ ದೊಡ್ಡದು ಅಂತ ನಂಬ್ತಾನಲ್ಲ, ಅವನು ವಿಶ್ವಾಸಿ. Who is a believer? A believer is one who says whatever happens, whether ups or downs, health or no health, finance or no finance, but my God is able, He will take care of all my needs. He is called a believer. ಕೀರ್ತನೆ 37 ವಾಕ್ಯ 1 ಹೇಳುತ್ತೆ, ಕೆಟ್ಟ ನಡತೆ ಉಳ್ಳವನ ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಟ್ಟು ಬಿಡಬೇಡ. Book of Psalm chapter 37 verses 1, it says, fret not thyself because of evil doers, neither be thou envious against them that work unrighteousness. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. For they shall soon be cut down like the grass and wither as a green herb. ಇದೊಂದು ವರ್ಲ್ಡ್ ಅಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಇದೆ ನೋಡಿ. See, there is a great controversy going on in the world. ದೇವರಲ್ಲಿ ವಿಶ್ವಾಸ ಇಡೋರು, ವಿಶ್ವಾಸನಿಲ್ಲದೆ ಜೀವನ ಮಾಡೋರು ಎರಡು ತರ ಜನ ಪ್ರಪಂಚದಲ್ಲಿ ಇದ್ದಾರೆ. There are two kinds of people, one with belief and other people without belief. ವಿಶ್ವಾಸನೇ ಇಡದೆ, ದೇವ್ರ ಮೇಲೆ ಭರವಸೆ ಇಡದೆ, ಮೇಲೆ ಮೇಲೆ ಟಾಪ್ ಅಲ್ಲಿ ಬಂದಿದ್ದಾರೆ ಜನ. We see in the world there are Correct, people. In the world we see people, they don't pray, they don't go to church, they don't have baptism, they don't have Holy Spirit, but they are more richer than you. ಅವರು ಉಪವಾಸ ಮಾಡೋದಿಲ್ಲ, They don't ಆರಾಧನೆ fast, ಮಾಡೋದಿಲ್ಲ, they don't do any worship, ಭಾನುವಾರ ದೇವರಿಗೆ ಅಂತಾನೆ ಇಡೋದಿಲ್ಲ, they don't even care about God. ಅವರೆಲ್ಲ ಟಾಪ್ ಆಗಿದ್ದಾರೆ. But they are called rich people in the world. ನಾವು ಆರಾಧನೆ ಮಾಡ್ತಾ ಇದೀವಿ, ಸ್ತೋತ್ರ ಮಾಡ್ತಾ ಇದೀವಿ, ಬೈಬಲ್ ಓದ್ತಾ ಇದೀವಿ, ದೇವರಿಗೆ ಭಾನುವಾರ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇಟ್ಟಿದೀವಿ ನಾವು. Look at we believers, we go to the church regularly, we worship God, we sing praises to God, we are baptized, we have Holy Spirit, we have tongues and everything. ಆದ್ರೆ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ ನಮಗೆ ಬರ್ತಾ ಇದೆ. But still we have so much of ups and downs in life. ಇವತ್ತು ಇಡೀ ಪ್ರಪಂಚದಲ್ಲಿ ಇದೆ, ಎಲ್ರಿಗೂ ಇದೇ ಒಂದು ಕ್ವಶನ್, ಸರ್ ಅವರೆಲ್ಲ ಪ್ರಾರ್ಥನೆ ಮಾಡಲ್ಲ, ಅವರೆಲ್ಲ ಚೆನ್ನಾಗಿದ್ದಾರೆ, ಜಮೀನೆಲ್ಲ ಇಟ್ಕೊಂಡಾರೆ, ನಾವೊಂದು ಬಾಡಿಗೆ ಮನೆ ಇದೀವಿ ಸರ್ ಅಂತ ಹೇಳ್ತಾರೆ. This is the biggest question mark every Gentile person has. He says, we don't worship God, but we are richer than you. You worship God, but you are poor. ಇದಕ್ಕೆ ಸಿಂಪಲ್ ಆನ್ಸರ್ ನನ್ನ ಹತ್ರ ಇದೆ. I have got an answer to reply for ಇದಕ್ಕೆ them. ಸಿಂಪಲ್ ಆಗಿ ನಾನು ಆನ್ಸರ್ ನಿಮ್ಗೆ ಸಾಲ್ವ್ There is ಮಾಡ್ತೀನಿ. a simple answer to that. ಈ ಒಂದು ಸಾಲ್ವ್ ನೀವು ಕರೆಕ್ಟ್ ಆಗಿ ಸೂತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಕ್ಕೆ If you ಹೋಗಲ್ಲ. understand what I'm going to tell you, you will understand the essence of God. ಜೀವನದಲ್ಲಿ ವಸ್ತುಗಳು ಮುಖ್ಯ ಅಲ್ಲ, ನಮ್ಮನ್ನು ಉಂಟು ಮಾಡಿದ ದೇವರು ಮುಖ್ಯ ಅನ್ನೋದು ಮೊದಲು ತಿಳ್ಕೋಬೇಕು. As a believer, you must know that the materialistic things are not important. God is more important than that. Things are not matters, but God is matters. More than the things, God matters to us. ಒಂದು ದಿನ ಬರುತ್ತೆ, ನೀವು ಸತ್ತಾಗ ವಸ್ತುಗಳನ್ನ ಬಿಟ್ಟು ದೇವರ ಬಳಿ ಹೋಗೋ ದಿನಗಳು ಬರುತ್ತೆ. Because one day will come, you have to leave all your car, your house and property, wealth, money and go alone. ದೇವರು ಅವರಿಗೆ ವಸ್ತುಗಳನ್ನ ಕೊಟ್ಟಿದ್ದಾರೆ, ದೇವರು ಅವ್ರ ಜೊತೆ ಇಲ್ಲ, ಆದ್ರೆ ದೇವರು ನಮ್ಗೆ ವಸ್ತುಗಳು ಇಟ್ಟಿಲ್ಲ, ಆದ್ರೆ ಆತನ ಸನ್ನಿಧಿ ನಮ್ಮ ಜೊತೆ ಇದೆ. But to the worldly people, they have car, wealth, assets, money, but they don't have God. But we have God, but we don't have materials. ನಮ್ಮ ಜೊತೆ ದೈವಿಕ ಪ್ರಸನ್ನತೆ ಇದೆ, ರಕ್ಷಣೆ ಇದೆ, ಆಶೀರ್ವಾದ ಇದೆ. We have a divine presence, we have Holy Spirit, we have blessings. ನನ್ನ ಪ್ರಿಯ ಮಕ್ಕಳ ಆಶೀರ್ವಾದ ಎಲ್ಲಾ ಮೆಟೀರಿಯಲ್ಗಳಿಗಿಂತ ಬ್ಲೆಸ್ಸಿಂಗ್ ಆಗಿದೆ. Because the blessing of God is more greater than all the materials of this world. ದೇವರ ಆಶೀರ್ವಾದ ಎಲ್ಲಾ ಆಸ್ತಿ ಅಸೆಟ್ಗಳಿಗಿಂತ ದೊಡ್ಡದಾಗಿದೆ. God's blessing is more greater than every asset and money of this world. ಆಶೀರ್ವಾದ ಬೇಕೇ ವಿನ ವಸ್ತುಗಳು ಮುಖ್ಯ ಅಲ್ಲ. So you must concentrate on blessing
blessing than the materials. ಯೋಸೆಫ್ ಅದಕ್ಕೆ ದೊಡ್ಡ ಎಕ್ಸಾಂಪಲ್. The best example is Joseph. Joseph had the blessing of God. Joseph had God's blessing. 44 had all the asset of all the worldly We riches. see 44, he had all assets, wealth and money. 44 ಎಲ್ಲ ಆಸ್ತಿ ಐಶ್ವರ್ಯಗಳಿತ್ತು ಅವನ ಹತ್ರ. He had enough wealth in his house. ಆದ್ರೆ ಯೋಸೆಫನ ಹತ್ರ ಬರೀ ದೇವರ ಆಶೀರ್ವಾದ ಮಾತ್ರ But with ಇತ್ತು. Joseph, Hallelujah. he didn't have money, wealth, silver, gold, but only he had blessings of God. ದೇವರ ವಾಕ್ಯ ಹೇಳುತ್ತೆ, ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಪೋಟಿಫೋರನ ಮನೆಯನ್ನ ಆಶೀರ್ವಾದ ಮಾಡಿ. Bible says, Hallelujah. because God was with Joseph, the house of 44 was blessed day by day. ಅವನಿಗೆ ಹೇಗೆ ಆಶೀರ್ವಾದ ಆಗತ್ತೆ? How can 44 get blessings? ಅವನದು ಡೆಬಿಟ್ ಕಾರ್ಡ್ ಇತ್ತಾ, ಕ್ರೆಡಿಟ್ ಕಾರ್ಡ್ ಇತ್ತಾ, ATM ಇತ್ತಾ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಅಕೌಂಟ್ ಅಲ್ಲಿ ಅಸೆಟ್ ಮಾಡಿ ದೊಡ್ಡ ಅಕೌಂಟ್ ಅಲ್ಲಿ ದುಡ್ಡುಗಳು ಇಟ್ಟಿದ್ನಾ? Did 44 had enough? Joseph had enough wealth, credit card, debit card, gold and silver, money and property? ಅವೆಲ್ಲವುಗಳಿಗಿಂತ ಹೆಚ್ಚಾದ ಒಂದು ದೇವರ ಅನುಗ್ರಹ ಅವನ ಜೊತೆ More ಇತ್ತು. than all these Hallelujah. things, Amen. he had the The blessing favor of God. and the favor and the grace of God. ಅವನಿಗೆ ಆ ಫೇವರ್ ಇತ್ತು ನೋಡಿ. He had the favor of God. ಆ ಫೇವರ್ ನಿಮ್ಮ ಮೇಲೆ ಬರಬೇಕಾದ್ರೆ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. That favor of God can take you to great milestones. ಸೈತಾನ ಅನುದಿನ ಹೋರಾಟ ಮಾಡ್ತಾ 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 ಬರ್ತಾನೆ. Devil will have a great battle chasing you every day to go away from God. ಆದ್ರೆ ಯೋಸೇಫನ ಡೆಸ್ಟಿನೇಷನ್ ಡಿಫರೆಂಟ್ ಆಗಿತ್ತು. But Joseph's destination was totally different. 44 ನ ಮನೆ 40/40 ನೋ 60/60 ನೋ ಇಲ್ಲ 1 acre by 1 acre ಸ್ಕ್ವೇರ್ ಮೀಟರ್ ಮಾತ್ರ ಇತ್ತು. The 41st house was just 40 to 40 or 1 acre or something more than that. ಆದ್ರೆ ಯೋಸೇಫನ ಆಶೀರ್ವಾದ ಇಟ್ ವಾಸ್ ಅನ್ ಅನ್ಲಿಮಿಟೆಡ್ ಪೀಪಲ್ ಆಫ್ Joseph's ಗಾಡ್. Hallelujah. blessing was unlimited blessing, my ಅದು friend. ಅಳತೆ ಅಂತರಗಳ ಇಲ್ಲದಷ್ಟು ಆಶೀರ್ವಾದ ಇತ್ತು. Amen. It did have limit for his blessing. ಅವನ ಡೆಸ್ಟಿನೇಷನ್ ಅಂದ್ರೆ ಇಡೀ ದೇಶಕ್ಕೆ ಒಬ್ಬ ಅರಸನಾಗುವ ಮಟ್ಟಕ್ಕೆ Amen. ಅವನಿಗೆ His ಆಶೀರ್ವಾದ ಇತ್ತು. blessing was so much that he became a king for the entire nation. ಯಾಕಂದ್ರೆ ಯೋಸೇಫನು he carried the covenant of God. Because ದೇವರ ಒಡಂಬಡಿಕೆಯನ್ನು ಹೊತ್ತುಕೊಂಡು ಹೋದ Joseph ಮಗ. carried the covenant of God with him. ಆ covenant ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಮಾಡಿದ That ರಕ್ತದ is ಮುಖಾಂತರ. the same covenant that Jesus did on the cross of Calvary. ಇವತ್ತು ಆ ಯೇಸು ನಾಮ ಅಂತ ಹೇಳ್ಬೇಕಾದ್ರೆ ಒಡಂಬಡಿಕೆ ನಿನ್ನ ನೆತ್ತಿ ಮೇಲೆ ಹೊಡಿತೀಯ When you ಮಗನೇ. say the Hallelujah. name of Jesus, you are taking the ark of covenant to your forehead. ನಿನಗೆ ಮೆಟೀರಿಯಲ್ಗಳು ಸ್ವಲ್ಪ ಬರೋದು ಲೇಟ್ ಆಗ್ಬೋದು, ಆದ ಆಶೀರ್ವಾದ ಆಲ್ರೆಡಿ ಬಂದ್ಬಿಟ್ಟಿದೆ ನಿನಗೆ. Maybe Hallelujah. there are no enough materials in your house, but God has enough blessing for you. ಅದಕ್ಕೆ ಕೀರ್ತನಗಾರ ಹೇಳ್ತಾರೆ 37ನೇ ವಾಕ್ಯದಲ್ಲಿ, ಕೆಟ್ಟವರ ನೋಡಿ ಉರಿಕೊಳ್ಳಬೇಡ. Look at how David speaks in the book of Psalms chapter 37. He says, fear not thyself because of evildoers, nor be envious against them. ಅದೇನು ದೊಡ್ಡ ದೊಡ್ಡ ಶ್ರೀಮಂತ ನೋಡಿ ನೀವು ಹೊಟ್ಟೆ ಹೊರಿಗೊಳ್ಬೇಡ, ನೀನು ಹೊಟ್ಟೆ ಕೆಚ್ಚಬೇಡ. Don't look at the rich people and be jealous or envious against them. ಅವ್ರ ಎಂಡಿಂಗ್ ಹೇಗಿದೆ, ಅವ್ರು ಹುಲ್ಲಿನಂತೆ ಒಣಗಿ ಹೋಗುವರು. Look at the second verse. How is ಪಾಲಕ that? ಸೊಪ್ಪು ತರ ಅವ್ರ ಪಲ್ಯವಾಗಿ ಹೋಗುವರು. How is the end of these rich people? He says, for they shall soon be cut off down like the grass. ಸೊಪ್ಪಿನ ಪಲ್ಯ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ. Look at how nicely the Bible narrates. ಒಂದು ಮೂಟೆ ಸೊಪ್ಪು ತರ್ತೀರಾ ನೀವು? You bring one bag of soap. ಒಂದು ಗ್ರೀನ್ ಲೀವ್ಸ್ ಅಲ್ಲ ತರ್ತೀರಲ್ಲ, ಒಂದು ಮೂಟೆ ಅಷ್ಟು ತರ್ತೀರಾ ಸೊಪ್ಪುಗಳನ್ನ ತರ್ತೀರಾ. ಪಲ್ಯ ಆದಾಗ ಎಷ್ಟಿರತ್ತೆ? ಇಷ್ಟೇ ಇರುತ್ತೆ. You get one full bag of green leaves, and when you cook it, fry it for some palya or something, very little amount of soap you get on that. ಶ್ರೀಮಂತ ಅವನ ಇಷ್ಟೇ ಇರೋದು ನಿನ್ನ ಮುಂದೆ. So in your front of your eyes, the rich man is just a small guy. ಆ ಪಲ್ಯ ಒಳಗೋಗಿ ನೋಡಿ ಎಲ್ಲಿತ್ತು ಸೊಪ್ಪಿನ ಪಲ್ಯ, ಶೇಪ್ ಹೇಗಿತ್ತು ನೀನೇ ನೋಡ, ಎಲ್ಲ ಮುದ್ದೆ ಆಗ್ಬಿಟ್ಟಿರುತ್ತೆ. Everything is scrambled there. ಎಲ್ಲ ಕಂಪ್ಲೀಟ್ ಮೆಸ್ ಅಪ್ ಆಗಿರುತ್ತೆ. So that is how the rich man's life will be. ಅವನು ಹುಲ್ಲಿನಂತೆ ಒಣಗಿ ಹೋಗ್ಬಿಡ್ತಾನೆ. Says, for they shall soon be cut down like the grass. ಬೆಳಿಗ್ಗೆ ನೋಡಿ ಹುಲ್ಲು ಚೆನ್ನಾಗಿ ಗ್ರೀನಿಶ್ ಆಗಿರುತ್ತೆ, ಸಾಯಂಕಾಲ ಹೋಗೋದು ಒಂದು 2 ದಿನ ಬಿಡೋ ಅಷ್ಟೊತ್ತಿಗೆ ಎಲ್ಲ ಬಂದ್ಬಿಟ್ಟು ಒಳಗೋಗಿರುತ್ತೆ. Morning you see fresh grass everywhere. By the time evening comes, you see it turns yellow, some become dried. ಯಾಕಂದ್ರೆ ಅವನಿಗೆ ಮೆಟೀರಿಯಲಿಸ್ಟಿಕ್ ಗಾಡ್, ಅವನಿಗೆ ಆ ಲೋಕದ ಐಶ್ವರ್ಯಗಳೇ ದೇವರಾಗಿದೆ. Because for the rich man, his mind is focused on the materialistics of this world. ಆದ್ರೆ ದೇವರ ಮಕ್ಕಳಿಗೆ ಅವರನ್ನು ಉಂಟು ಮಾಡಿದ ದೇವರವರಿಗೆ ಮುಖ್ಯ. Hallelujah. For you and I, for you and me, God's blessing is more greater than the ಅಪ್ಪ material. ಹೇಳ್ತಾರೆ, ಅವ್ರ ತರ ಐಶ್ವರ್ಯ ಬೇಕಾ? So God says, do you want riches like me? ಅವ್ರಿಗಿಂತ ನೀ ಮೇಲೆ ಟಾಪ್ ಅಲ್ಲಿ ಬರ್ಬೇಕಾ? Do you want to become more topper than the rich man? ಅವ್ರಿಗಿಂತ ನೀನು ಆಶೀರ್ವಾದ ಮೇಲೆ Do you ಬರಬೇಕಾ? want to become a great man than the rich man?
ಅಪ್ಪ ಹೇಳ್ತಾರೆ ನೀನು ಕರ್ತನ ಸನ್ನಿಧಾನದಲ್ಲಿ ಯೋಸೇಫನಂತೆ ಜೀವನ ಮಾಡು. He says, live like Joseph lead for me. ಯೋಸೇಫನಂತೆ ಜೀವನ ಯಾವಾಗ ನೀ ಮಾಡ್ತೀಯ, ಅಬ್ರಹಾಂ, ಇಸಾಕು, ಯಾಕೋಬರ ದೇವರು ನಿನ್ನ ದೇವರಾಗಿ ಹೋಗ್ತಾರೆ. When you worship or praise or stay and live a life like Joseph lived, God will bless you. ಆ ಆಶೀರ್ವಾದ ನಿನ್ನದಕ್ಕೆ ಸ್ವಂತ ಆಗ್ಬಿಡುತ್ತೆ. The ಹಲ್ಲೆಲೂಯಾ. blessings will become yours. ಆಮೆನ್. ಆಮೆನ್. ಹಲ್ಲೆಲೂಯಾ. ನಿನಗೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ 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 ಚಪ್ಪಾಳೆ. ನನ್ನ ಉಸಿರಿರುವ ದಿನವೆಲ್ಲ ನನ್ನ ಉಸಿರಿರುವ ದಿನವೆಲ್ಲ ಆರಾಧನೆ 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 ಯೇಸುವಿಗೆ. ಶ್ರೀಮಂತನ ನೀವು ಅದು ಪ್ರಪಂಚದಲ್ಲಿ ನೋಡಿದ್ರು ಕೂಡ ನೀನು ಅವನು ಹೇಗೆ ನೋಡ್ಬೇಕಂದ್ರೆ ಅವನು ಸೊಪ್ಪಿನ ಪಲ್ಯ ಹಾಗೆ ನಿಂತು. No matter Hallelujah. what a billionaire, what a rich man he would be in the world, you Yes. must look him like he's just a scrambled piece of leaf in front of ಎಷ್ಟು you. ದೊಡ್ಡ ಜಿಜಾಂಟಿಕ್ ಆಗಿರುವಂತ ಎಲಿಫೆಂಟ್ ನ ಒಂದು ಲಯನ್ ನೋಡಿದ್ರು ಕೂಡ ಆ ಲಯನ್ ಆನೆನ ನೋಡ್ಬೇಕಾದ್ರೆ ಇಟ್ ಇಸ್ ಮೈ ಬ್ರೇಕ್ಫಾಸ್ಟ್ ಹಾಗೆ ನೋಡತ್ತೆ ಅದರ. When the great elephant, such a huge elephant, looks at the great tons of leaves, it just looks like as it is my breakfast. ಇದು ನಂದು ಬ್ರೇಕ್ಫಾಸ್ಟ್, ಇದು ನಂದು ಲಂಚ್ ಕಣೋ ಅಂತ It is just a breakfast and meal for me. ಅದರ ಆಟಿಟ್ಯೂಡೇ ಬೇರೆ ಇದೆ. See, look at the attitude of the elephant. ಯು ಆರ್ ಎ ಲಯನ್ ಆಫ್ ಜೂಡಾ. And today you are called the Lion of Judah. ಸಿಂಹದ ಮರಿಗಳು ನೀವು. We are called the Lion of Judah. ಸಿಂಹದ ಮರಿ ಯಾವಾಗಲೂ ಗರ್ಜಿಸತ್ತೆ. You're the children of the Lion of Judah and you must roar. ಸಿಂಹದ ಮರಿ ಯಾವಾಗಲೂ ನರಿತರ ಕೆಲಸ ಮಾಡಲ್ಲ. The children of the Lion of Judah will not work like a cunning fox. ಅದು ನರಿಯಂತೆ ಮಾತಾಡಲ್ಲ, ನರಿಯಂತೆ ಬಿಹೇವ್ ಮಾಡಲ್ಲ. It won't behave like a fox. ಸಿಂಹನೇ, ಆನೆ ಆನೆನೇ. Lion is a lion and the elephant is an elephant. ಇಲ್ಲಿ ನೀ ಸಿಂಹ ಆದ್ಮೇಲೆ ಮನೆ ಹೋಗಿ ನರಿ ಆಗ್ಬೇಡಿ. If you're a lion here, don't go to home and become a fox. ಇಲ್ಲಿ ನೀವು ಸಿಂಹ ಆಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಇಲಿ ಆಗ್ಬೇಡಿ. You've been a lion here, don't go home and become a rat. ಎಲ್ಲ ಕಡೆ ಸಿಂಹ ಗರ್ಜಿಸಬೇಕು. Everywhere you must roar like a lion. ವಿಜಯ ಅವರೇ, ಎಲ್ಲ ಕಡೆ ಸಿಂಹದಾಗೆ ಸಿಂಹದ ಪರಿವರ್ತನೆ ನಿಮ್ಮಲ್ಲಿ You must ಬರಬೇಕು. roar like a lion everywhere. ಎಲಿಫೆಂಟ್ ನೋಡಿದ ತಕ್ಷಣ ಅಯ್ಯೋ ಇಷ್ಟು ಇಟ್ಟಿದ್ಯಲ್ಲ, ನಾನು ಇಷ್ಟಿದ್ದೀನಲ್ಲ ಅಂತ ಸಿಂಹ ತನ್ನ ಆಟಿಟ್ಯೂಡ್ ಚೇಂಜ್ When the ಮಾಡೋದಿಲ್ಲ. lion looks at the great giant elephant, it doesn't fear. It doesn't say, oh, he is great and taller and stronger and heavier than me. ಅದು ಟಾಲರ್ ಆಗಿದೆ, ಸ್ಟ್ರಾಂಗರ್ ಆಗಿದೆ, ಹೆವಿ ಆಗಿದೆ, ಬಲ್ಕಿ ಆಗಿದೆ. ಆದ್ರೆ ಸಿಂಹ ಮತ್ತೆ ಇಷ್ಟೇ ಇಷ್ಟಿದೆ. It may maybe the lion would say, I am so short in front of such a gigantic animal. ಆದ್ರೆ ಸಿಂಹದ ಒಂದು ಏಟಿದೆಯಲ್ಲ, ಒಂದು ಪಂಚ್ ಇದೆಯಲ್ಲ, 1,500 ಟನ್ಗೆ ಏಟ್ ಬೀಳತ್ತೆ ಅದು. But 1 pound from its feet, 1.5 ton. 1 pound on the elephant, it is almost 1.5 ton. ಒಂದು ಏಟು ಪಂಜರ್ ಹೊಡೆದ ಅಂದ್ರೆ ಒಂದು ಪಂಚ್ ಸಾಕು ಸಿಂಹಕ್ಕೆ. 1 punch is all enough to collapse the elephant. ಸಿಂಹ ಅಲ್ಲಿ ಬರೋ ಅಷ್ಟೊತ್ತಿಗೆ ಪಂಚ್ ಹೊಡೆದಾಗಿರುತ್ತೆ ಅದಕ್ಕೆ. And elephant is collapsed right there.
ದೇವ್ರ ಮಕ್ಕಳು ಕೂಡ ಒಂದು ಪಂಚ್ ಹಾಕಿದ್ರೆ ಸಾಕದು. One punch is all enough by the children of God. ಏನು ಒಂದು ಪಂಚ್? ಒಂದು ವಾಕ್ಯ ತಗೊಂಡ್ರೆ ಒಂದು ಪಂಚ್ ಹೊಡೆದಂಗೆ. One word of God is just like a punch. If you take one word, it's a punch for the devil. One punch is enough to the devil to put him down. ಅದಕ್ಕೆ ಏಸಪ್ಪಂತೆ ಸೈತಾನ ಎದುರಿಸಲಿಲ್ಲ, ಅವನನ್ನು ಬಿಟ್ಟು ಓಡಿ ಹೋಗ್ತಾನೆ. That's why God says resist the devil and he'll flee away from you. ಅದಕ್ಕೆ ಸಿಂಹ ಯಾರಿಗೆ ಎದುರೋದಿಲ್ಲ. That's why the lion is not afraid of anyone. ಸಿಂಹಕ್ಕಿಂತ ಹೈಟ್ ಜಿರಾಫೆ ಇದೆ. More than the lion, giraffe is more taller. ಸಿಂಹಕ್ಕಿಂತ ದೊಡ್ಡದಾಗಿ ಆನೆ ಇದೆ. And more than lion, the elephant is more stronger. ಸಿಂಹಕ್ಕಿಂತ ದೊಡ್ಡದು ಅನಕೊಂಡ ಇದೆ. Anaconda is more powerful and lengthy than ಅದು lion. ಸಿಂಹ ಬಂದು ಸ್ಪೆಷಲ್ ಆಗಿ ಸೃಷ್ಟಿ But lion is ಮಾಡಲ್ಪಟ್ಟಿದೆ. being specially designed by God. You and I are created in a way special, That's how manner God in the has image and the likeness of Created God. you and me the likeness and image of God. ದೇವರ ಸೃಷ್ಟಿಯಲ್ಲಿ ನೀನು ಮತ್ತೆ ನಾನು ನೀತಿವಂತರಾಗಿ ಸಿಂಹದ ಹಾಗೆ ಗರ್ಜಿಸುವಾಗೆ ಇಟ್ಟಲ್ಪಟ್ಟಿದ್ದೇವೆ. Called to roar like a lion roars. ಎಲ್ಲಿ ಕೂಡ ನಾವು ತಲೆ ಬಾಗಿ ನಡೆಯೋರಲ್ಲ. We are not put to shame because God is in our favor. ಅದಕ್ಕೆ ನೀವು ಶ್ರೀಮಂತ ನೋಡ್ಬೇಕಾ, ಅಯ್ಯೋ ಅವನ್ನ ಚೆನ್ನಾಗಿಟ್ಟ ನನ್ನ ಹಿಂಗಿಟ್ಟವ್ರ ಅಂತ ನೀವು ಹೇಳ್ಬಿಟ್ರೆ ನೀ ಸಿಂಹ ಅಲ್ಲ, ನೀನ್ ನರಿ. When you look at a rich man and say, look at them, they are so nice, they have such a plenty wealth and car, I don't have anything. If you say that, you're a fox. ಅವನದು ದೊಡ್ಡ ದೊಡ್ಡ ಕಾರ್ಗಳಿದೆ, ದೊಡ್ಡ ದೊಡ್ಡ ಬಂಗ್ಲಾ ಇದೆ, ನನ್ನ ನೋಡೋ ದೇವ್ರು ಹಿಂಗೆ ಇಟ್ಟಿದ್ದಾರೆ ಅಂತ ಯಾವಾಗ ನೀ ಅರಿಕೆ ಮಾಡ್ತೀಯಾ, ನೀನು ದೊಡ್ಡ ನರಿ ಆಗ್ಬಿಡ್ತೀಯ. If you confess such kind of statement, then God will turn you into a fox. ಕೊನೆಗೆ ಕುರಿನೇ ಆಗ್ಬಿಡ್ತೀಯ, ಬಕ್ರ ಆಗ್ಬಿಡ್ತೀಯ. Then finally one day you will end up falling in the trap like a sheep. ಆನೆನೇ ಬಂದು ನಿನ್ನ ತುಳಿದು ಬಿಡು ಹೋಗ್ಬಿಡುತ್ತೆ. And one day finally the elephant will stamp you down and go forward. ಅದಕ್ಕೆ ನಿಮ್ಮಲ್ಲಿರುವಂತ ದೇವರ DNA ಯಾವತ್ತೂ ಮರಿಬೇಡಿ. So don't ever forget the DNA of the Christ that is in your body. ನಿನ್ನೊಳಗೆ ಯೇಸು ರಕ್ತ ಹರಿತಾ ಇದೆ, ಅಪ್ಪ ಅಮ್ಮನ ರಕ್ತ ಅಲ್ಲ, ಯೇಸು ರಕ್ತ You ಹರಿತಾ don't ಇದೆ. have the blood of your parents, but the blood of Jesus. ನಿನ್ನ ದೇಹದಲ್ಲಿ ಯೇಸುನ ಗಾಯ ಇಡಲ್ಪಟ್ಟಿದೆ. And the wound of Jesus is in your body. ನಿನ್ನೊಳಗೆ ಯೇಸುನ ಅಭಿಷೇಕ ಇಡಲ್ಪಟ್ಟಿದೆ. The anointing of Jesus is in your body. ನಿನ್ನೊಳಗೆ ಯೇಸುನ ಮಹತ್ವ ಇಡಲ್ಪಟ್ಟಿದೆ. God's glory is in your body. ಅದನ್ನು ಯಾರು ಯಾವತ್ತೂ ನಿನ್ನಿಂದ ಕಿತ್ಕೊಳ್ಳಕ್ಕೆ ಆಗೋದಿಲ್ಲ. No one can snatch it from your hand. Unless and until when you give up, devil cannot snatch it. Unless and until you give up, the devil cannot snatch it ನೀನು from ಅದನ್ನ you. ತೆಗೆಯಕ್ಕಾಗಲ್ಲ, ನೀನಾಗೆ ಬಿಟ್ಕೊಟ್ರೆ ಮಾತ್ರ ಅದು ಹೋಗುತ್ತೆ. Unless and until you give up, things would happen. ನನ್ನ ಪ್ರಿಯ ಮಕ್ಕಳು, ಸಿಂಹದ ಗುಹೆಯೊಳಗೆ ಹೋಗ್ಬೇಕಾದ್ರೆ ದಾನ್ ಹೇಳ್ತಾನೆ, ಐ ಆಮ್ ರೆಡಿ ಸರ್. When Daniel went into the den of the lion, he said, I am ready to enter. 24 ಸಿಂಹ ಒಳಗೆ ಇಡಲ್ಪಟ್ಟಿದೆ. 24 lions were in the den. 3 ವಾರದಿಂದ ಅದಕ್ಕೆ ಊಟ ಇಲ್ಲ. 3 weeks they are hungry without food. ಹಂಗೆ ಊಟ ಆಗದೆ ಅದಕ್ಕೆ ಹೊಟ್ಟೆ ಹಸಿಲು ಇಡ್ತಾರೆ. They have made it so hungry, starving without giving them food. ಸಿಂಹದ ಗುಹೆಯೊಳಗೆ ಯಾರನ್ನ ಫಸ್ಟ್ ತಳ್ತಾರೆ, ಪುಡಿ ಮಾಡಿ ತಿಂದು ಹೋಗುತ್ತೆ. Whoever is entered first, they will tear them in pieces. ನನ್ನ ಪ್ರಿಯ ಮಕ್ಕಳೇ, ದಾನಿಯೇಲ ಸಿಂಹದ ಗುಹೆಯೊಳಗೆ ಹೋಗಬೇಕಾದ್ರೆ ಸ್ತೋತ್ರದೊಂದಿಗೆ ಹೋದ. When Daniel entered the den of the lion, he went through praises. ಅವನೊಂದು ತೀರ್ಮಾನ ಮಾಡಿದಾನ, ದೇವರು ಸಿಂಹಕ್ಕಿಂತ ದೊಡ್ಡವನು. And he said, my God is greater than the lion. ಆನೆಗಿಂತ ದೊಡ್ಡವನು. He is greater than the elephant. ಜಿರಾಫೆಗಳಿಗಿಂತ ದೊಡ್ಡವನು. Greater than the giraffe. ಎಲ್ಲ ಕ್ರೂರ ಮೃಗಗಳಿಗಿಂತ ದೊಡ್ಡವನು. He is more powerful and greater. ಆತನ ದಗದಗಿಸುವ ಅಗ್ನಿ He ಆಗಿದ್ದಾನೆ. is a consuming fire. ನಿನ್ನ ಅಗ್ನಿಯ ದೂತರು ಬರಲಿ. Let your angels come down. Let the fire of angel may come and surround Let me. your troop come down and surround me. ನಿನ್ನ ಅಗ್ನಿಯ ದೂತರು ನನ್ನ ಸುತ್ತಲೂ ದಂಡಿಳಿಸಿ ಕಾವಲಾಗಿ Let ಕಾಪಾಡಲಿ. the angels of fire may come and tram their camp. ಒಳಗೆ ಹೋಗಿ ಒಂದು ಪ್ರೇ ಮಾಡಿದ ಅಷ್ಟೇ. That's the prayer he made. ಹಾಗೆ ಬಂದು ದೇವ್ರ ಬೆಂಕಿ ಬಂದ್ಬಿಡ್ತು. Immediately the fire of God came down. ಸಿಂಹ ಒಂದು ಕೂಡ ಒಳಗೆ ಬೆಂಕಿ ದಾಟು ಒಳಗಡೆ And ಬರಕ್ಕಾಗ್ಲಿಲ್ಲ. the lions could not cross over the fire of God. Because he was fenced by the fire of the fence of the fire. Because he was covered under the holy wings of God. ಆ ಸಿಂಹಗಳು ಒಂದು ಕೂಡ ಅವನ ಹೊರಗಡೆ ಮಾಡಕ್ಕಾಗಿಲ್ಲ. Not even a single lion could touch him. ಇವನ್ನ ಕೊನೆಗೆ ರಾಜ ಬಂದ ನೆಕ್ಸ್ಟ್ ಡೇ ನೋಡ್ತಾನೆ, ಜೀವಂತವಾಗಿರೋದು ನೋಡಿ ಶಾಕ್ ಆಗಿ. Next day when the king comes, he was shocked to see this man alive. ದಾನಿಯೇಲೇ, ನೀನು ಆರಾಧಿಸುವ ದೇವರು ನಿನ್ನ ಕಾಪಾಡಿದಾನೋ. He said, oh God of Daniel, your God has saved you. ನಿನ್ನ ಕಾಪಾಡಿದಾನೋ. Yes, is your God saved you? ಅವನು ಹೇಳ್ತಾನೆ, ಜೀವ ಸ್ವರೂಪನಾದ ದೇವರು ತನ್ನ ದೂತರ ಕಳಿಸಿ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕಿದ್ದಾನೆ. God has commanded his angels and saved me. ದೇವರು ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕಿದ್ದಾನೆ. He said, God has shut the mouth of the lions. ಅರಸನೇ, ನಾನು ನಿನ್ನ ಮುಂದೆಯೂ ದೇವರ ಮುಂದೆ ಪ್ರಾಮಾಣಿಕನಾಗಿ ನಿಷ್ಕಳಂಕನಾಗಿ ನಡೆದುಕೊಂಡು I have been faithful in your eyes and the sight of God. ಎದ್ದು ಬಾ ಅಂತ ಹೊರಗಡೆ ಕರೀತಾನೆ. And the king called him to come out. ಹೊರಗಡೆ ಬಂದ್ಮೇಲೆ ಇವನ ಮೇಲೆ ಯಾರೇ ಅಲಿಗೇಷನ್ ಮಾಡಿದ್ರು
ಅಷ್ಟು ಜನನ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾನು ಸಿಂಹದ ಒಗ್ಗೊಯ್ಯೊಳಗೆ ಕಳಿಸ್ತಾರೆ. Made wrong allegations against Daniel. The king sent their families, their children into the lion's den. ಅವ್ರ ಒಳಗೆ ಹೋಗ್ತಾ ಇದ್ದಂಗೆ ಸಿಂಹ ಒಳಗೆ ಅವನ ಬಂದಿದ್ದ ಹರಿದು ಬಿಡುತ್ತೆ ಬಟ್ಟೆ. And immediately they were tear down into pieces. ಎಲ್ಲರೂ ಟೇರ್ ಡೌನ್ ಆಗಿ ಪೀಸ್ ಆಗಿ ಸತ್ತು ಹೋದ್ರು. There was blood and flesh all over the den. ಆಮೇಲೆ ದಾನಿಯಲ್ಗೆ ಪ್ರಮೋಷನ್ ಶುರು ಆಯ್ತು. Then the promotion began for Daniel. ನಿಮ್ಮ ಜೀವನದಲ್ಲಿ ಹೋರಾಟಗಳು ಇದೆಯಾ ಮಗಳೇ? ಆ ಹೋರಾಟ ಮಧ್ಯದಲ್ಲಿ ನಿಮಗೆ ಒಂದು ಪ್ರಮೋಷನ್ ಇದೆ. Is there problem in your finance, problem in your life? That is a sign of a promotion is coming your way. ಅದಕ್ಕೆ ದೊಡ್ಡ ಶ್ರೀಮಂತ ನೋಡಬೇಕಾದ್ರೆ ನೀನು ನೋಡಬೇಕು ಅವನು ಹೇಗೆ ನೋಡಬೇಕಂದ್ರೆ ಅವರು ಹುಲ್ಲಿನಂತೆ ಒಣಗಿ ಹೋಗ್ತಾರೆ, ಸೊಪ್ಪಿನ ಪಲ್ಯ ಆಗಿ ಬಾಡಿ When you ಹೋಗ್ತಾರೆ. see the rich man, look him like a piece of grass. ಅವರು ಸೊಪ್ಪಿನ ಪಲ್ಯ ಆಗಿ ಸೊಪ್ಪಿನ ಪಲ್ಯ ಆಗಿ ಬಾಡಿ ಹೋಗ್ತಾರೆ. Because they will fade like the grass and wither like the green herb. ಅಷ್ಟು ನೀನು ಅದನ್ನು ಫಸ್ಟ್ ನಿನ್ನ ಫೋಕಸ್ ನಿನ್ನ ಕಣ್ಣುಗಳಲ್ಲಿ ಅದನ್ನ ತರಬೇಕು. So first thing you must focus, you must bring that thing in your mind. ನಾನು ಎಷ್ಟು ದೊಡ್ಡ ಶ್ರೀಮಂತ ನೋಡಿದ್ರು ಕೂಡ ಇವ್ ನನಗಿಂತ ರಾಪಿ ಯಾವತ್ತೂ ನಾನು ಎನ್ಸಲ್ಲ. I have seen so many rich people, but I don't consider them richer than me. ನಾನು ಇವನಿಗಿಂತ ಟಾಪ್ ಆಗಿದ್ದೀನಿ ಅಂತಾನೆ ನನ್ನ ಮನಸ್ಸಲ್ಲಿ I ಯಾವತ್ತೂ say ತಿಳ್ಕೊಂಡಿದ್ದೀನಿ. my God is richer than him. ನಾನು ಇವನಿಗಿಂತ ಟಾಪ್ ಅಲ್ಲಿ ದೇವ್ರ ಮನುಷ್ಯನಾಗಿದ್ದೀನಿ. My God is richer and I am his child. ಅವನ BMW ಕಾರ್ ಇರ್ಬೋದು, 7 ಸೀರೀಸ್ ಆಫ್ ಮರ್ಸಿಡೀಸ್ ಕಾರ್ ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ಆಕಾಶ ಭೂಮಿ ಉಂಟು ಮಾಡಿದ ಸರ್ವ ಶಕ್ತ ನನ್ನೊಂದಿಗಿದ್ದಾನೆ ಅಂತಾರೆ. Maybe he has got a big car, luxurious car, but I have got a great God who has created the world in the likeness. ದೊಡ್ಡ ಅರಬ್ ಅರಸರುಗಳ ಮುಂದೆ, ಅರೇಬಿಯನ್ ಅರಸುಗಳ ಮುಂದೆ, ರಾಜರುಗಳ ಮುಂದೆ ದೊಡ್ಡ ಚಾರಿಟಿಗಳು, ಲಾಂಬೋರ್ಗಿನಿ ಕಾರ್ಗಳು ಲೈನ್ ಆಗಿ ನಿಂತ್ಕೊಂಡಿದೆ. Maybe before the kings we see totally so many luxurious cars standing before their palace. ಆದ್ರೆ ಒಳಗಡೆ ಲೈನ್ ಆಗಿ ಬ್ಲಡ್ ಕ್ಯಾನ್ಸರ್, ರೂಟ್ ಕ್ಯಾನ್ಸರ್, ಹೋಟ್ ಕ್ಯಾನ್ಸರ್ ಎಲ್ಲಾ ಕ್ಯಾನ್ಸರ್ಗಳು ಕ್ಯಾನ್ಸರ್ ಮಾಡಕ್ಕೆ ಒಳಗೆ ನಿಂತ್ಕೊಂಡಿದೆ. Inside their family all people have got various diseases in line in their family. ಅಂತ ಅರಸನಿಗೆ ಪ್ರೇಯರ್ ಮಾಡಕ್ಕೆ ಒಬ್ಬ ದೇವರ ಮನುಷ್ಯ ಹೋಗ್ತಾನೆ. Pray for that king. One man of God will enter. Who is greater here? Who is greater here? ಕ್ಯಾನ್ಸರ್ ಇಟ್ಕೊಂಡ್ರೆ ಅರಸ ದೊಡ್ಡವನ, ಕ್ಯಾನ್ಸರ್ ಹೀಲ್ ಮಾಡೋ ಸೇವಕ ದೊಡ್ಡವನ? Is the king who has cancer greater? ಚಪ್ಪಾಳೆ ರೀ. Or a man of God to pray is greater? ಆಮೆನ್. ನಾನು ಹೇಳ್ತಾ ನಿನ್ನಲ್ಲಿರೋ ದೊಡ್ಡವರು ದೊಡ್ಡವರಾಗಿದ್ದಾರೆ. God in you is greater than everything. ನಿನಗೆ ಇವತ್ತು ಮಗು ಆಗದೆ ಇರಬಹುದು, ಕೆಲಸ ಆಗದೆ ಇರಬಹುದು, ಸಮಸ್ಯೆ ಆಗ್ತಾ ಇರಬಹುದು. Today you might have no child, no family, no business, no money. Do you think God doesn't know all those things? But do you think God doesn't know your problem? He knows the detailed study of your life. He knows the history of your life. ಆದ್ರೆ ನೀನು ಏನು ಮಾಡ್ತೀಯ ದೇವರಿಗೆ ಅನ್ನೋದೇ ದೇವರೇ ಅಂತ God is ನೋಡ್ತಾನೆ. seeing what you can do to me. ಅದಕ್ಕೆ ಶ್ರೀಮಂತ ನೀನು ನೋಡಬೇಕಾದ್ರೆ ಅವನು ಏನು ಇಲ್ಲ, ಅವನು ಏನು ಒದವಾದವನು, ನಾನು ಅವನಿಗಿಂತ ಶ್ರೇಷ್ಠನ ಅಂತ ನೀನು ತಿಳ್ಕೊಬೇಕು. That's why when you look at a rich man, say, my God is more greater than him. ಅಷ್ಟು ಆದ್ಮೇಲೆ ನೆಕ್ಸ್ಟ್ ನೀನು ಏನು ಮಾಡಬೇಕು? Then what must you do? ಅವನು ನೋಡಿ ಹೊಟ್ಟೆ ಕಿಚ್ಚು ಮಾಡಬೇಡ, He ಅವನು says, ನೋಡಿ don't ಉರಿಗೊಳ್ಬೇಡ be ಅಂತ. envious against him. ನೆಕ್ಸ್ಟ್ ಹೇಳ್ತಾರೆ ಕರ್ತನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು. Look at that. He says, trust in the Lord and do good. ದೇವರಲ್ಲಿ ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. Dwell in the land and be faithful. Trust in the Lord and do good, and so dwell in the land and faithfully you will be fed ಅಂತ ಹೇಳುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ಅಪ್ಪ ಹೇಳ್ತಾರೆ ಕರ್ತನಲ್ಲಿ ಭರವಸೆ ಇಡು. He says trust in the Lord. ಅದೇ ವಿಶ್ವಾಸ. That is the faith. ಅವ್ರ ಮೇಲೆ ವಿಶ್ವಾಸ ಇಡು. He says believe in God. ಅವ್ರ ವಾಕ್ಯ ನಂಬ್ಕೊಂಡು ಹೋಗು. Believe in his word. ಅವ್ರ ವಾಕ್ಯನ ಮರಿಬೇಡ. Don't forget his promise. ಶತ್ರುಗಳ ಮುಂದೆ ಅವರ ನಾಮನ ಘನಪಡಿಸು. And in the front of your enemies lift the name of God. ಶ್ರೀಮಂತರ ಮುಂದೆ ನೀ ಕರ್ತನ ಮುಂದೆ ಘನವಾಗಿ ನಿಂತುಕೋ. Stand as a great warrior before God. ನಿನ್ನ ಡ್ರೆಸ್ ಕೋಡ್ ಚೇಂಜ್ ಮಾಡು. Change your dress code. ನಿನ್ನ ಆಟಿಟ್ಯೂಡ್ ಚೇಂಜ್ ಮಾಡು. Change your attitude. ನಿನ್ನ ಮನಸ್ಸಿನ ಯೋಚನೆ ಚೇಂಜ್ ಮಾಡು. Change your thinking. ನಿನ್ನ ದರ್ಶನ ಚೇಂಜ್ ಮಾಡು. Change your vision. You are an extraordinary in the sight of God. And you will become an extraordinary person in the sight of God. Do not forget you are an extraordinary created creature in the image of God. You will be a greater image in the likeness of God. And you carry the DNA of the Lord Jesus. Because you have the DNA of the Lord Jesus. And you are the royal ambassador of Christ. You are the royal ambassador of Christ. ನೀನೇ ದೇವರ ರಾಯಭಾರಿಯಾಗಿದ್ದೀಯ. You are called the ambassador of God. ದೇವರ ಸ್ವಕೀಯ ಪ್ರಜೆಯಾಗಿದ್ದೀಯ. You are the citizen of God's kingdom. ಆರಿಸಿಕೊಳ್ಳಲ್ಪಟ್ಟ ಜನಾಂಗವಾಗಿದ್ದೀಯ. And you are being chosen by God. ಕರ್ತನು ಹೇಳ್ತಾನೆ ಅವರಲ್ಲಿ ವಾಸವಾಗಿದ್ದು ಒಳ್ಳೆಯದನ್ನ ಮಾಡು ಅಂತ ಹೇಳ್ತಾರೆ. He says trust in the Lord and do good. ಒಳ್ಳೆಯದನ್ನ ಮಾಡೋದ್ರೇನು? ಅವರ ನಂಬಿಕೆ ಇಡೋದೇ ಒಳ್ಳೆಯದನ್ನ ಮಾಡೋದು. What do you mean by doing good? Doing good means believing in God. ಕರ್ತನ ವಾಕ್ಯದ ದಾನ ಧರ್ಮಗಳನ್ನ ಮಾಡೋದನ್ನ ಮರೆಯಬೇಡಿ. ಇದು ದೇವರಿಗೆ ಸಮರ್ಪಕವಾದ ಯಜ್ಞಗಳು. Don't forget to do your alms and charity, for that gives greater things to God. ನಮ್ಮ ಸಭೆ ಮಕ್ಕಳಿಗೆ ಬೈಬಲ್ ಹಿಂಗ್ ಓದಬೇಕು ಗೊತ್ತಿಲ್ಲ. Our church believers don't know to read the Bible. ಅಭಿಷೇಕ ಹೇಗೆ ಪಡಿಬೇಕು ಗೊತ್ತಿಲ್ಲ. They don't know what is anointing. ಗೊತ್ತೇ ಇಲ್ಲ ರೀ ಅವರಿಗೆ. They don't know about that. ಆದ್ರೆ ದಾನ ಧರ್ಮಗಳನ್ನ ಮಾಡೋದು ನಾವು ಸಭೆ ಮಕ್ಕಳು ಹೇಳ್ಕೊಳ್ತೀವಿ. Our people, our church believers are more greater
in giving in alms and charity to the poor. ಕೊರ್ನೇಲಿಯಸನು ದಾನ ಧರ್ಮಗಳನ್ನ ಅಧಿಕವಾಗಿ ಮಾಡುತ್ತಾ ನಿತ್ಯವೂ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದ. See how Cornelius, he was a great man of charity and praising God. ಆ ನಿತ್ಯವೂ ಬೈಬಲ್ ಓದುತ್ತಾ ಇದ್ದ ಅಂತ ಬರೀಲಿಲ್ಲ. Bible doesn't say he was every day busy in reading the Bible. He was a Gentile man. He was a Gentile man. He don't know what was the He scripture. doesn't know what is the scripture. ದೇವರ ಗ್ರಂಥಗಳನ್ನೇ ಅರಿಯದೇ ಇರತಕ್ಕದವನು. He didn't know about God. He didn't know about the word. ಆದ ಅವನ ತಾಯಿ ಅವನಿಗೆ ಭಕ್ತಿಯ ಜೀವನ But ಕಲಿಸ್ಕೊಟ್ರು. his mother taught him about being humble and faithful to ದಾನ God. ಧರ್ಮ ಹೇಗೆ ಮಾಡಬೇಕಂತ She taught ಕಲಿಸ್ಕೊಟ್ರು. him how to give alms and charity to the poor. ಇವತ್ತು ನೋಡಿ ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಟಾಟಾ ಬಿರ್ಲಾ ರತನ್ ಟಾಟಾ ನೋಡ್ತೀವಿ. Today we see Ratan, the late Ratan Tata. He was such a rich man in this world, in this ಅವನ ತಾಯಿ India. ಅವನಿಗೆ ಕಲಿಸ್ಕೊಟ್ಟಿದ್ದು ಏನು ಗೊತ್ತಾ? ದಾನ ಧರ್ಮ You ಏನು know what ಮಾಡಬೇಕು his mother ಕಲಿಸ್ಕೊಟ್ರು taught him? ಅವನಿಗೆ. His mother taught him how to give and help the poor. ದಾನ ಧರ್ಮಗಳು ಹೇಗೆ ಮಾಡಬೇಕು, ಸಿಂಪಲ್ ಆಗಿ ಹೇಗಿರಬೇಕು ಅಂತ How to ಕಲಿಸ್ಕೊಟ್ರು. have a simple life and give the best to the poor people. ಆ ಮನುಷ್ಯ ಮದುವೆನೇ ಆಗ್ಲಿಲ್ಲ. He didn't even marry. ಎಷ್ಟೋ ಅರಸರು ರಾಣಿ ತಿರುಗಿ ಬಂದ್ರು ಅವನ ಮದುವೆ ಆಗಕ್ಕೆ. So many queens approached him to get him married. ಅವನು ತನ್ನ ಜೀವನವನ್ನ ದೇವರಿಗಾಗಿ ಇಟ್ಬಿಟ್ಟ. But he gave his life for God. ಇವತ್ತು ಅವನು ಇಡೀ ಪ್ರಪಂಚದಲ್ಲಿ ಅವನು ಹಿಡಿದ ಕಾರ್ ಆಗ್ಲಿ ವ್ಯಾನ್ ಆಗ್ಲಿ ಬಸ್ ಆಗ್ಲಿ ಇಲ್ದಿರೋ ಜಾಗ ಇಲ್ಲ. Today the Amen. entire world has Hallelujah. got his own company's car and trucks and buses all over the world. ಅವನು ಕೊಡೋ ದಾನ ಹೆಂಗಿದೆ ಗೊತ್ತಾ? You know how his charity is? ಅವನು ಕೊಡೋ ದಾನ ಎಷ್ಟಿರುತ್ತೆ ಗೊತ್ತಾ? You know how the charity amount is? 50,000 ರೂಪಾಯಿ, 1 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಅದೆಲ್ಲ ಕೊಡಲ್ಲ He ಅವನು. doesn't give 50,000, 1 lakh, 10 lakhs. ಅವನು ಕೊಡೋದು ಸ್ಟಾರ್ಟ್ ಮಾಡೋದೇ 500 ಕೋಟಿ. He starts with 500 crores. ಕೋವಿಡ್ ಟೈಮ್ ಅಲ್ಲಿ ಮೋದಿಜಿ ಅವರಿಗೆ 1,000 ಕೋಟಿ During ಕೊಟ್ಟಿದ್ದಾನೆ. the COVID Hallelujah. time, he gave 1,000 Chappale. crores to the Indian Hallelujah. government. Amen. 1,000 ಕೋಟಿ ಕೊಟ್ಟಿದ್ದಾನೆ. He gave 1,000 crore to the Indian Hallelujah. government. ಎಲ್ಲಿ ಕೊಡ್ಲಿ 1,000 ಕೋಟಿನ ಕೊಡೋದು. Everywhere he gave in thousands of crores. ಹಂಗ್ ಕೊಟ್ಟು 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 ಇಡೀ ಪ್ರಪಂಚದಲ್ಲಿ ಅವನೇ ಫೇಮಸ್ ಆಗಿದ್ದಾನೆ. By giving and giving and giving, he became a top man in this world. ನನ್ನ ಪ್ರಿಯ ಮಕ್ಕಳ ಫಾರಿನ್ ಕಂಟ್ರಿಲಿ ಅವನು ಹೋಗಿ ಕಾರ್ ಕೊಡಬೇಕಾದ್ರೆ ಕಾರ್ ಜಾಗ್ವಾರ್ ಕಂಪನಿಗೆ ಹೋದಾಗ ಅವನು ಹೊರಗಡೆ ಕಳಿಸ್ಬಿಟ್ರಂತೆ. When he went to purchase the company called Jaguar, the company there rejected him and sent him out. ಅವನು ಹೋಗಪ್ಪ ನಿನ್ಗೋಗಿ ಈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗತ್ತ? How can you, an Indian guy, can set up a plant in India to manufacture all this? ಕೊನೆಗೆ ಇಂಡಿಯಾಗೆ ಬಂದು ಟಾಟಾ ಕಾರ್ ಅವನು ಸ್ಟಾರ್ಟ್ ಮಾಡ್ದ. And he came to India and started Indica car. a company called Tata. ಒನ್ ಆಫ್ ದ ಹೈಯೆಸ್ಟ್ ಸೆಲ್ಡ್ ಕಾರ್ ಇನ್ ದ ಹೋಲ್ ವರ್ಲ್ಡ್. And he brought a car called Tata Indica, which was a great hot cake all over India. ಅವನು ಸಾಯ್ಬೇಕಾದ್ರೆ ಜಾಗ್ವಾರ್ ಕಂಪನಿಯವರು ಫಾರ್ಡ್ ಕಂಪನಿಯವರೆಲ್ಲ ಫೇಲ್ ಆಗಿ ಕಂಪನಿ ಮುಚ್ಚಿ ಕೊನೆಗೆ ಆ ಕಂಪನಿನ ಇಂಡಿಯಾಗೆ And ತೆಗೆದುಕೊಂಡ್ಬಂದ. one day Jaguar company came to a very great loss. And they approached Tata, why don't you take our company? ನೋಡಿ ಜಾಗ್ವಾರ್ ಕಂಪನಿಯಲ್ಲಿ ಇವತ್ತು ಟಾಟಾ ಬೇಸಲ್ಲಿ ನಡೀತಾ And ಇದೆ. today all over India, the Jaguar and Range Rovers and all these Land Rover cars are owned by Tata. ಬಸ್ ತಗೊಳ್ಳಿ, ಲಾರಿ ತಗೊಳ್ಳಿ, ಮನೆಗೆ ಹಾಕೋ ಉಪ್ಪಿಂದ ಟಾಟಾ ಉಪ್ಪಿಂದ All over ಬಂದ್ಬಿಡ್ತು. India and world, you see Tata buses and Tata lorries. ಟಾಟಾ ಉಪ್ಪು, ಟಾಟಾ ಉಪ್ಪಿನಕಾಯಿ, ಟಾಟಾ ಬಟ್ಟೆ, ಟಾಟಾ ಗ್ರಾಸರಿ ಶಾಪ್ ದೊಡ್ಡ ದೊಡ್ಡದು ಇದೆಲ್ಲಿ ನೋಡ್ತೀರಾ? You have got all those Tata salts, Tata pickles and all these and great dress companies, clothing companies. ಎಲ್ಲ ಆಟೋಮೊಬೈಲ್ ಕಂಪನಿ ಶೇರ್ ಕಂಪನಿಗಳೆಲ್ಲ ಅವನ ಕೈಲಿ ಬಂತು. Everything he gained. ಒಂದು ಕಡೆ ಕೂಡ ಅವನಿಗೆ ಅಹಂಕಾರ ಅನ್ನೋದಿರಲಿಲ್ಲ. And never he showed pride. ಒಂದು ಬಾರಿ ಅವನು ರೋಡಲ್ಲಿ ಬರ್ಬೇಕಾದ್ರೆ ಅವನ ಗಾಡಿ ಕೆಟ್ಟೋದಾಗ ಅವನೇ ನಿಂತು ಪಂಚರ್ ಮಾಡಿದ್ನಂತೆ. One day when he was going Yaar, along with staff along with the staffs in the car, the car got punctured and the staffs got out of the car and said, the driver, you repair it, we will come back. By the time he came back, Tata himself has come to puncture the tire. ಅದು ಹೋಗಿ ಅವನೆಲ್ಲ ಹಾಕ್ಬೇಕಾದ್ರೆ ಜನಕ್ಕೆ ಶಾಕ್ ಆಗೋಯ್ತು, ಈ ಕಂಪನಿ ಓನರ್ ಈ ತರ ಇದಾರ ಅಂತ The ಹೇಳಿ. staffs were shocked. How can our boss has come and repairing the tire? ನನ್ನ ಕೊನೆ ಮನೆ ಪ್ರಿಯ ಮಕ್ಕಳು ಈಗ ಟಾಟಾದ ಏರೋಪ್ಲೇನೇ ಬಂದ್ಬಿಡ್ತು ನೋಡಿ. Now we see how they have Air taken India. the Air India flight also now. ಅವನು ಅದನ್ನ ಫ್ರಾಂಚೈಸ್ ಮಾಡ್ಕೊಂಡ್ಬಿಟ್ಟ. They carried forward that flight also. ಗವರ್ಮೆಂಟ್ ಕೇಳಿ ನಡ್ಸಕ್ ಆಗಿಲ್ಲ The ಏರೋಪ್ಲೇನ್. government could not take care of the flight. ಎಷ್ಟು ದುಡ್ಡು ಇರ್ಬೋದು? How much money does he have? ಭಯಭಕ್ತಿ ಯಾವಾಗ ಬರುತ್ತೆ? ತಾನಾಗೆಲ್ಲ ಬರುತ್ತೆ. When Amen. faith Hallelujah. comes, when humbleness comes, God opens the doors of ಒಂದು finance. ದೇವನ್ನ ಅರಿಯದೇ ಇರೋ ಒಬ್ಬ ಮನುಷ್ಯ ಇಷ್ಟು ಭಯಭಕ್ತಿ ಆಗಿ ದಾನ ಧರ್ಮ ಮಾಡೋದಾದ್ರೆ ದೇವನ ಅರಿತಿರುವಂತ ದೇವ್ರ ಮಕ್ಕಳು ಎಷ್ಟು If ಮಾಡಬೇಕು? a man who does not know the truth but follows the steps of God is so great, how much more you and I should be when we know the truth of God? ನಾವೆಷ್ಟು ಮಾಡಬೇಕು How ಮಕ್ಕಳೇ? much more should we do the alms and charity? ಕೆಲವು ಟೈಮ್ ನಾವು ಸ್ವಾರ್ಥರಾಗಿ ಜೀವಿಸ್ತೀವಿ. Sometimes we live a selfish life. ನನ್ನ ಮನೆ ನಾನ್ ಮಾಡಬೇಕು, ನನ್ನ ಕಾರು ಇದೆ ಇಷ್ಟೇ My ಅಂತ house, ಜೀವನ my ಮಾಡ್ತೀವಿ. car, my business, only me, my and my family. ಯಾವಾಗ ಆ ಒಂದು ಆಟಿಟ್ಯೂಡ್ ನಿಮ್ಗೆ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಮೇಲೆ When that ಬರಕ್ಕಾಗಲ್ಲ. attitude comes, you can't come up in life. ನಾನು ದೇವ್ರು ಹೇಳಿದೆ, ದೇವರೇ ನಿನ್ನ ರಾಜ್ಯಕ್ಕಾಗಿ ದುಡಿತೀನಪ್ಪ. I said, Lord, ಈ ಕರ್ನಾಟಕ I want to- ರಾಜ್ಯ ಮಕ್ಕಳಿಗಾಗಿ ದುಡಿತೀನಪ್ಪ. I said, Lord, I ನಾನು want to- ಆಶೀರ್ವಾದ ಮಾಡಂತ ಕೇಳಿದೆ. Work for your kingdom, work for the state of Karnataka. ಆ ದಿನದಿಂದ ದೇವ್ರು ನನ್ನ ಹೆಚ್ಚಿಸೋದಕ್ಕೆ ಆರಂಭ That day ಮಾಡಿದ. Amen. God Hallelujah. began to rise me up.
ನಮ್ಗೇನು ಕಮ್ಮಿ ಮಾಡಿಲ್ಲ ರೀ, ಎಲ್ಲ ಕೊಟ್ಟಿದ್ದಾರೆ God has not lacked me in anything. He has given me everything. ನಾನು ಸೇವೆನೇ ಮಾಡೋದು ಬೇಡ ರೀ, I don't have to do this ministry. ಏನು ಮಾಡೋದು, ಮನೇಲಿ ಕೂತ್ಕೊಂಡು ಹಾಗೆ ಊಟ ಮಾಡ್ಬೋದು I ನಾನು. just can sit in the house, have my meal and enjoy my life. ಈ ಸೇವೆ ಯಾರಿಗೆ ಮಾಡ್ತೀನಿ ಅಂದ್ರೆ ಸಾವಿರಾರು ಮಕ್ಕಳಿಗೆ ಒಳ್ಳೇದಾಗ್ಬೇಕನ್ನೋ ಸಿಸ್ಟರ್ ನಾನು ಯೋಚನೆ Doing ಮಾಡಿ this ministry, thousands of souls must come towards Christ. ಅನೇಕ ಸೇವಕರನ್ನ ಗುರುತಿಸಿ ಆ ಸಭೆಯನ್ನು ಕಟ್ಟೋದಕ್ಕೆ ಸಹಾಯ ಮಾಡ್ತೀನಿ. I've been helping so many churches and pastors. ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓದ್ತಾ ಇದ್ದಾರೆ, ಅವರ ಓದುವ ವಿದ್ಯಾಭ್ಯಾಸಕ್ಕೆ ಎನ್ಕರೇಜ್ Helping ಮಾಡ್ತೀವಿ. so many school children and poor children. ಎಷ್ಟೋ ಮಕ್ಕಳು ಬರ್ತಾರೆ ನಿರ್ಗತಿಕರಾಗಿ, ಮನೆ ಕಟ್ಟಕ್ಕಾಗ್ತಿಲ್ಲ ಅಂತವಾಗ ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೋಗಿ ಸಹಾಯ ಮಾಡ್ತೀವಿ. So many poor families don't have a proper house. I've helped them indirectly. ಕರ್ತನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನ ಮಾಡಿ, Because I'm trusting in the Lord and doing good. ಇದನ್ನೇ ನಾವು ಮಾಡ್ತಾ This ಇದ್ದೀವಿ. is what I'm doing. ಇದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಿದ್ದೀರಾ, ನಿಮ್ಮ And ಕೈಗಳು more than ದೇವರ that, ಆಶೀರ್ವಾದ ಮಾಡ್ತಾರೆ. You all believers have helped in doing all these things. ಅದಕ್ಕೆ ಅಪ್ಪ ಹೇಳ್ತಾರೆ ಯೆಹೋವನಲ್ಲಿ ಭರವಸೆ, ಹೇಳಿ ಯೆಹೋವನಲ್ಲಿ, ಯೆಹೋವನಲ್ಲಿ ಜೋರಾಗಿ ಯೆಹೋವನಲ್ಲಿ ಯೆಹೋವನಲ್ಲಿ ಭರವಸೆ ಇಟ್ಟು ಭರವಸೆವಿಟ್ಟು ಕೆಟ್ಟದನ್ನ ಮಾಡು. ಒಳ್ಳೆಯದನ್ನು ಮಾಡು. ಕೆಟ್ಟದೇ ಮಾಡ್ತಾ ಇರ್ತಾರೆ ಇವತ್ತು, ಸೇವಕರು ವಿರೋಧ ಮಾತಾಡೋದು, So many people. ಸೇವೆನ ಕೆಡಿಸೋದು, ಸೇವೆನ ಹಾಳು ಮಾಡೋದು, ಬೈಬಲ್ ಇಲ್ಲ ಅನ್ನೋದು, ಅವ್ರಿಗೋಗಿ ವಿರೋಧ ಮಾತಾಡೋದು, ಇದೆಲ್ಲ ಕೆಟ್ಟದ್ದು ವಿಶ್ವಾಸಿಗಳು ಮಾಡ್ತಾ So ಇದ್ದಾರೆ. many believers are doing so many things against the church, against the body of Christ. ಒಬ್ಬ ಸೇವಕ ಬಿದ್ದ 100 ಜನ ಕಲ್ಲೆಸಿ ಅವರು ರೆಡಿ ಇದ್ದಾರೆ If ಸೇವಕರುಗಳು. a servant of God falls down, hundreds of servants will go and encourage that. ಅವ್ನು ಬಿದ್ದಿದ್ದಾನಲ್ಲ, ಅವ್ನ ಹೋಗಿ ಸಹಾಯ ಮಾಡೋಣ. If he has ಅವ್ನು fallen ನಮಗೆ down, ದೇವ್ರ ಸೇವಕ ಅಲ್ವಾ ಅಂತ ಎನ್ಕರೇಜ್ ಮಾಡೋರು ಸ್ವಲ್ಪ ಕಮ್ಮಿ. he has fallen down, there are very less people who encourage him, going, giving an helpful ಯಾಕೆ? hand. ಮರಣಕ್ಕೆ ಬೇಗ ಹೋಗ್ತಾನೆ ಮನುಷ್ಯ. Because people go far to the death. ಪೇಪರ್ ತೆಗೆದ್ರೆ ನೋಡಿ, ಪೇಪರ್ ಅಲ್ಲೆಲ್ಲ ಹೈಲೈಟ್ ಇರಬೇಕು, ಎಲ್ಲ ಅಲ್ಲಿ ಕೊಲೆ, ಇಲ್ಲಿ ದರೋಡೆ, ಇಲ್ಲಿ ಕೈ ಕಟ್ಟು, ಅಲ್ಲಿ ಕಾಲ್ ಕಟ್ಟು, ಓದ್ತೀವಿ ನಾವು ಅದನ್ನ. People, most 90% people read the newspapers because of the crimes that is ಎಲ್ಲ happening. ಶಾಕಿಂಗ್ ನ್ಯೂಸ್ ಇರ್ಬೇಕು ಇವದೆಲ್ಲ. And all the newspaper title will be a shocking title. ಇಲ್ಲ ಪೇಪರೇ ಸೇಲ್ ಆಗಲ್ಲ, Otherwise the paper will not have a good market. ಇಲ್ಲ ನ್ಯೂಸ್ ನೋಡಲ್ಲ. No one will read your news. ಅಲ್ಲಿ ಕೊಲೆ, ಇಲ್ಲಿ ಭೀಕರ ಕೊಲೆ, ಅಲ್ಲಿ ಹತ್ಯೆಗೈದಿದ್ದಾರೆ, ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿ ಅಕ್ರಮಣ ಆಗಿದೆ, ಇಂಥವ ನೋಡ್ಬೇಕಾದ್ರೆ ಮರಣಕ್ಕೆ ಏನ್ ಜನ ನೋಡ್ತಾವ, ಯೋ 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 News ಓಡ್ತಾವ ಹಂಗೆ. News related to murders, crimes, all kind of drastic things happening in the world. People focus their minds there first. ಯಾರೋ ಒಬ್ಬ ಇಂಡಿಯನ್ ಸೈಂಟಿಸ್ಟ್ ಅವಾರ್ಡ್ ತಗೊಂಡ್ರೆ ಪೇಪರ್ ಕೊನೆಯಲ್ಲಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಅಲ್ಲಿ ಹಾಕಿರ್ತಾರೆ. If a scientist has got a big award all over the world, his photo will be put in the end of the newspaper in a very small column. ಅದು ಪೇಪರ್ 4ನೇ ಪುಟದಲ್ಲಿ ಇರುತ್ತೆ, ಸ್ವಲ್ಪ ಹಾಕಿ ಮಿಕ್ಕಿದ್ನ 5ನೇ ಪುಟಕ್ಕೆ ಓದಿ ಅಂತ And ಹಾಕಿರ್ತಾರೆ. then they will put a little paragraph there and say continued in the 6th paper. ಕೊಲೆ ಮಾತ್ರ, ಕಗ್ಗೊಲೆ, ಕೊಲೆ ಅದೆಲ್ಲ ದೊಡ್ಡ ಮೇಲೆ But ಇರುತ್ತೆ, crime, ಕತ್ತಿಯಲ್ಲಿ ಎತ್ಕೊಂಡು. strange things will come in the front line of the paper. ಮರಣ, That's what man's focus is on such ಮರಣಕ್ಕೆ things. ಸಂಬಂಧಪಟ್ಟ ಕಾರ್ಯಗಳ ಮನುಷ್ಯ ಇಷ್ಟಪಡ್ತಾನೆ. Man focuses on more of negative things than the ಒಂದು ಸೇವೆ positive. ಬಿದ್ದೋಯ್ತಾ, ಒಂದು ಸೇವಕ ಬಿದ್ದವನ ಅವನು ಎತ್ತಕ್ಕೆ ಸಹಾಯ One ಮಾಡಿ. pastor has fallen down, there are very few people to give him ಫಾಸ್ಟ್ hand. ಬಿದ್ದೋಗ್ಬಿಟ್ಟಿದಾರ, ಯಾವ್ದೋ ಪಾಪದ ಭಯ ಪಡಬೇಡಿ, If one- ನೀವೆಲ್ಲ ಸಾಕ್ಷ್ಯಗಳಲ್ಲ, ನೀವು ಪಾಪ ಮಾಡ್ತಾ If ಇದ್ದೀರಾ. one pastor has fallen down, been arrested or done something, people criticize him. But believers are not that great justice ಇವತ್ತು ಅವನಿಗೋಸ್ಕರ people. ಪ್ರೇ ಮಾಡಿ, ಅವನಿಗೋಸ್ಕರ ಮೊಣಕಾಲು ಹಾಕಿ, ಅವನಿಗೋಸ್ಕರ ಕಣ್ಣೀರಿಡಿ. Pray to that pastor, pray to that servant of God that God will show his helping hand. ಇದು ನಮ್ಮ ಕ್ರಿಶ್ಚಿಯಾನಿಟಿಗೆ ದೇವರು ಕೊಟ್ಟಂತ ಕೊಡುಗೆ ಮತ್ತು ಕಿರೀಟ ಇದು. That is the blessing God Hallelujah. has for the Christian people. ಇದನ್ನ ಬಿಟ್ಬಿಟ್ಟು ಅದನ್ನ ಇನ್ನೇ 50 ಕಡೆ ಪಾಸ್ ಮಾಡಿ ಇವನು ಹೋಗಿದ್ದಾನೆ ಅಂತ ಹೇಳ್ಕೊಂಡು ಬಂದ್ರೆ ನೆಕ್ಸ್ಟ್ ನಿನಗೆ ಹಳ್ಳ ರೆಡಿ ಆಗತ್ತೆ. Don't forward that arresting or crime thing to many others, because one day you will also be in that situation. ಅದಕ್ಕೆ ಕರ್ತನ ಅಭಿಷಿಕ್ತನ ನೋಡಿ ಹೊಟ್ಟೆ ಕಿಚ್ಚು ಬಡಬೇಡ That's why the Bible says, don't be envious against the anointed man of God. ನನ್ನ ಪ್ರಿಯ ಮಕ್ಕಳ, ಕರ್ತನಲ್ಲಿ ಸಂತೋಷಪಟ್ಟು ಒಳ್ಳೆಯದನ್ನ ಮಾಡು. He says, trust in the Lord and do good. ಆಗ ವಾಕ್ಯ ಹೇಳುತ್ತೆ, 7ನೇ ವಾಕ್ಯದಲ್ಲಿ ಕರ್ತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. The Bible Hallelujah. says, then God shall fulfill the desires of your heart. ದೇವರು ವಾಕ್ಯ ಹೇಳುತ್ತೆ 6ನೇ ವಾಕ್ಯದಲ್ಲಿ 6th verse, ಆತ ನಿನ್ನ ನೀತಿಯನ್ನ ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನ ಮಧ್ಯಾಹ್ನದ ತೇಜಸ್ಸಿನಂತೆ ಪ್ರಕಾಶಗೊಳಿಸುತ್ತಾನೆ. Your righteousness is like the mountains of God. Your judgment are like the great deep. So you are a righteous man. So God will bring your righteousness If you're in a right- glorious way. God will bring Hallelujah. righteousness in a greater way. ನೀತಿವಂತನಾಗಿದ್ದ ದಾನಿಯೇಲನು ಹಾಗೇ ಕ್ರೌನಾಗಿ ದೇವರು ತಂದು Hallelujah. Daniel was lifted up highly by God. He was a righteous man, He was and God righteous. brought his righteousness before the whole entire world. Daniel was righteous, and God brought his righteousness above all the people. That he will bring forth your righteousness like a light, Righteousness is like the mountains like of God. light, and your just will cause like a noonday. ದೇವರಿಗೆ ಸ್ತೋತ್ರ, ನಿನ್ನನ್ನ ದೇವರು ಉದಯದ ಬೆಳಕಿನ ಹಾಗೆ ಮೇಲೆ ತೆಗೆದುಕೊಂಡು ಬರ್ತಾನೆ. Lift you up like a shining light, he says.
ಯಾವ ಶ್ರೀಮಂತ ಸೊಪ್ಪಿನಾಗಿ ಬಾಡಿ ಹೋಗ್ತಾನೆ, ಯಾವ ಶ್ರೀಮಂತ ಮಧ್ಯಾಹ್ನದಲ್ಲಿ ಅವನು ಹೋಗಿ ಸೊಪ್ಪಿನಾಗೆ ಹುಲ್ಲಿನಾಗೆ ಒಣಗಿ ಹೋಗ್ತಾನೆ ಅಂತ ಹೇಳ್ತಾರೆ, ಅವನ ಮುಂದೆ ನಿನ್ನನ್ನು ದೇವ್ರ ಮೇಲೆ ತೆಗೆದುಕೊಂಡ್ಬರ್ತಾರೆ. Hallelujah. God says, I will lift you higher and higher before that rich man. 44ನ ಮನೆಗೆ ಹೋದಾಗ Joseph was faithful and he was just glorifying God in every moment And of when his life. Joseph entered the house of Potiphar, he did not change. His attitudes doesn't change. He didn't become a worldly man, but he became more righteous there. ಒಂದೊಂದು ಕ್ಷಣದಲ್ಲೂ ದೇವರಿಗೆ ಅರ್ಘಸ್ತುತಿ ಕೊಡ್ತಾ ಇದ್ದ. Every moment he was praising and thanking God. ಎಲ್ಲಾ ಸಮಸ್ಯೆಗಳು ಬಂದಾಗ್ಲೂ ಕೂಡ ದೇವರನ್ನ ಮಹಿಮೆ ಪಡಿಸ್ತಾ He ಇದ್ದ. was just glorifying God. ಇಡೀ ಐಗುಪ್ತ ದೇಶದಲ್ಲಿ ಪೋಟಿಫರ್ನ ಮುಂದೆ ಅವನನ್ನು ಅರಸನಾಗಿ ಮೇಲೆ God ತಂದ. greatly blessed Potiphar. ಅವನನ್ನ ದೇವರು ಉದಯದ ಬೆಳಕಿನಂತೆ ಮೇಲೆ ತಂದು ನಿಲ್ಲಿಸಿಬಿಟ್ಟ ದೇವರ ಮಕ್ಕಳೇ. And God raised him like a mighty mountain. ನೀತಿಯ ಉದಯದಂತೆ ಬೆಳಕಿನಾಗೆ ಮೇಲೆ ಹೋಗಿ ಸಿಂಹಾಸನದಲ್ಲಿ ಕುತ್ಕೊಂಡ. And then finally ended up sitting in the crown of the palace. ಕೊನೆಗೆ ಪೋಟಿಫರ್ ಅಪ್ಲಿಕೇಶನ್ ತಗೊಂಡು, ಸರ್ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಸರ್. And Potiphar himself came to him asking for help. ಒಂದ್ ಕಾಲ ಅವ್ರ ಮನೆ ಕೆಲಸದನಾಗಿದ್ದ. One day he was their servant. ಅವ್ರ ಕೆಲಸದನಾಗಿದ್ದ. He was their servant, their slave, working day and Now he night. became a governor. And now he became a governor. Now Potiphar goes just like a servant. And Potiphar goes like a servant before him. Sir, could you kindly put a seal for this property? Can sir? you just put up your seal on this Yes, paper? Potiphar granted He success. said, yes, my seal is Yes, there. Potiphar granted success. Take my seal and go. Yes, Potiphar, your asset is success. Yes, I'm giving you a Hallelujah. success seal. ಆ ರೀತಿನೇ ನಿಮ್ಮನ್ನ ದೇವರು ಮಾಡ್ತೀನಿ ಅಂತ That's ಹೇಳ್ತಾರೆ. how God says, I'm going to do to you. ಈ ಪಸ್ಕ ಹಬ್ಬ ಮುಗಿದಿದೆ. ಈ ಹಬ್ಬ ಮುಗಿದ ಮೇಲೆ ನೀವೆಲ್ಲ ದೇವರೊಂದಿಗೆ ಪ್ರಯಾಣ ಮಾಡ್ತೀರಾ. Pascha, the Hallelujah. Passover feast is over and now you're walking along with God. 3,500 ಇಂದ 4,000 ಜನ ತುಂಬಿಕೊಂಡು ಬಂದರು 3,000 to ಬೆಂಗಳೂರಲ್ಲಿ. 4,000 people Hallelujah. gathered in the city of Bangalore for the feast of Passover. ಆ ಒಡಂಬಡಿಕೆ ಮಂಜೂಷ ಪೆಟ್ಟಿಗೆ ಪಾಳೆಯದೊಳಗೆ ಬರಬೇಕಾದ್ರೆ ಆರ್ಭಟದಿಂದ ಜನ ಕೂಗಿದರು. When the Ark of the Covenant came inside, people were mesmerized to see that. ಎಲ್ಲಿವರೆಗೂ ಹೋಯ್ತಂದ್ರೆ ಇವತ್ತು ಪಬ್ಲಿಕ್ ಟಿವಿ ವರೆಗೂ ಬರೋ ಹಾಗೆ ಆಯ್ತು. The news spread to such a way that it came on the public TV in Karnataka. ಇರೋ ಒಂದು ವಯಸ್ಸಾದ ತಾತ ಹೇಳ್ತಾನೆ, ಆಫ್ಟರ್ 40 years we can see such a grand ceremony. 40 ವರ್ಷಗಳ ನಂತರ ಈ ಹಳ್ಳಿಯಲ್ಲಿ ಈ ರೀತಿಯಾದ ಸಂಭ್ರಮೋತ್ಸವ ಈ ಯೇಸು ಸ್ವಾಮಿಯಿಂದ ನಡೀತಾ ಇದೆ ಅಂತ ಹೇಳ್ತಾರೆ. One old grandfather says, after 40 years, we are seeing such a great celebration for Jesus Christ in this village. 40 ವರ್ಷದ ನಂತರ ನಮ್ಮ ಹಳ್ಳಿಲೇ ನಾನೇ ಚಿಕ್ಕ ಮಗುವಿಂದ ಇಷ್ಟು ಮ್ಯೂಸಿಕ್ ಇಷ್ಟು ಜನ ನಾನು ನೋಡಿಲ್ಲ. ನಮ್ಮ ಸಭೆಯಲ್ಲಿ ನಮ್ಮ ಹಳ್ಳಿ ನಡೆದಿದೆ 40 ವರ್ಷದ ಹಿಂದೆ ಅಂತ ಹೇಳ್ತಾರೆ. 40 years back we saw all these things, but today is the first time we are seeing ಆಗ such a glorious celebration. ಮನೋಜ್ ಅವರೇ 40 years ಬ್ಯಾಕ್ ಅಂದ್ರೆ ನಾನು 60 years, ಇವಾಗ ನಾನು 20 ವರ್ಷ ಇದ್ದಾಗಲೇ ನಾನು ಆರಿಸ್ಕೊಂಡಿದ್ದಾರೆ ದೇವರು. So when I was 20 years, God has chosen me to bring the Ark of God there. ನಾನು 20 ವರ್ಷ ಇದ್ದಾಗಲೇ ದೇವರು ಸೇವಕರಾಗಿ ಒಡಂಬಡಿಕೆ ಪೆಟ್ಟಿಗೆ ಕಟ್ತಾನೆ. ಇಂಥ ಊರಲ್ಲಿ ಇಂಥ ಹಳ್ಳಿಯಲ್ಲಿ ಇದು ಆಗತ್ತೆ. Amen. Hallelujah. ಮಾಡಿದ್ದಾರೆ. Amen. God has selected that an Ark of God will come to this village. ಅವಾಗಲೇ ದೇವರು, ನಾನು 20 ವರ್ಷ ಹುಡುಗನ್, ನಾನು ದೇವರಲ್ಲೇ ಇಲ್ಲ ರೀ, ಬೀಡಿ ಸಿಗರೇಟ್ ಸೇತ್ಕೊಂಡೇ ಇದ್ದೆ. I was not in God. My life was in sin. I was smoking and drinking that time. वो टाइम में मेरा बचपन टाइम में खुदा ने हमको सेलेक्ट किया. But that time God has selected. Selection. ಸೆಲೆಕ್ಷನ್ ಅವಾಗಲೇ ಆಗೋಯ್ತು. That time the selection process has been done. ಮಾಹಿರಿನವರೇ ಸೆಲೆಕ್ಷನ್ ಆಗಿದ್ದೀರಾ ನೀವು? Selection has been ಟೈಮ್ done. ಬರುತ್ತೆ. ವಿಜಯ ಮಾರೇ ವಿಜಯಕ್ಕೆ ಸೆಲೆಕ್ಟ್ ಆಗಿದ್ದೀರಾ? Being Hallelujah. selected. ಅದು ಕಾಲ ಪರಿಪೂರ್ಣ ಆದಾಗ ದೇವರು ಶೆಟ್ಟರ್ ಅನ್ನ ಹೊರಗಡೆ ತೆಗೆದು ಇಡ್ತಾರೆ. On the due time, God will bring shutter out. ಶೆಟ್ಟರ್ ಅಲ್ಲ, ವಿಜಯದ ಶೆಟ್ಟರ್ ಆಗಿ ಅವರು He will become a glorious shutter for Christ. ಅಲ್ವೇದಿಯಾ? ಮಾಟಿಸೋನ ಕಾಲ ಪರಿಪೂರ್ಣ ಆದಾಗ ಮುಂಬೈ ಪಟ್ಟಣದಲ್ಲಿ ಮೇಲೆ ತರ್ತಾರೆ. And in Hallelujah. due time, God will bring His victory. ಆ ಕಾಲದವರೆಗೂ ನೀವು ರೆಡಿ ಆಗ್ಬೇಕು. Till that time, you need to have patience in the presence of God. ನಮ್ಮ ವಿನ್ಸೆಂಟ್ ಅವನ ಕೇಳಿ ಅಲ್ಲಿರೋ ಜನ ಹೇಗೆ ಅಳ್ತಾ ಇದ್ರು. ದೇ ವರ್ ನಾಟ್ ರೆಡಿ ಟು ಗೋ ಟು ಹೋಮ್ಸ್. Ask Brother Vincent how people were crying, kneeling down, sleeping there, don't want to go to house. ದೇವ್ರ ಚಿತ್ತವಾದ್ರೆ ಆ ದೊಡ್ಡ ವಿಡಿಯೋ ಇಲ್ಲಿ ತಂದು ಹಾಕ್ತೀನಿ, I want ನೋಡ್ತೀರಾ? to put a big projector here and show you how the celebrations was. 10,000 ರೂಪಾಯಿ ಆಗುತ್ತೆ ತರಕ್ಕೆ ಬಾಡಿಗೆ. ಅದು It will cost around 10,000 to put it here. ಒಬ್ಬೊಬ್ರು 500 ರೂಪಾಯಿ ಇವತ್ತೇ ಕೊಟ್ಟರೆ ನೆಕ್ಸ್ಟ್ ವೀಕ್ ಅಲ್ಲ You ತರಿಸ್ತಿರೋದನ್ನ pay 500 rupees, next week I'll get it here. ತರಿಸ್ತಿರೋದನ್ನ ದೊಡ್ಡದಾಗಿ ಹಾಕಿ ಅದನ್ನ ನೋಡಿ ಆ ಸ್ಕ್ರೀನ್ ಓಪನ್ ಮಾಡಬೇಕಾದ್ರೆ ಎಂಥ ಒಂದು ವಿಸಿಲ್ ಹೊಡೆದಿದ್ದಾರೆ ಅಂದರೆ
ನಾನು ಹೇಳ್ತೇನೆ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಫಿಲ್ಮ್ಗೂ ಅಷ್ಟು ಮಾಡ್ತಾರೋ ಗೊತ್ತಿಲ್ಲ. Hallelujah. when I unveiled the screen of the Ark of the Covenant, how Yeah. people were shouting and praising and whistling. ಅದಲ್ಲಿ ಜೀಸಸ್ ನಡೆದು ಬರ್ತಾರೆ, ಎಲ್ಲ ಗೊಳೋ ಅಂತ ಹೇಳ್ತಾರೆ ಮಕ್ಕಳು. And we have made a video how Jesus will come out of that Ark of God. ಡಾಕ್ಯುಮೆಂಟ್ರಿನೇ ಒಂದು ಅರ್ಧ ಗಂಟೆ ನಾವು ಮಾಡಿದೀವಿ, ಅದನ್ನ ತೋರಿಸ್ತೀನಿ ನಿಮಗೆ, ನೋಡಿ ನೀವು. Half an hour documentary will show you how people have rejoiced there. ನನ್ನ ಪ್ರಿಯ ಮಕ್ಕಳ, ಆ ರೀತಿಯಾದ ಆಶೀರ್ವಾದ ದೇವರು ಅದ್ಭುತವಾದ ಕಾರ್ಯ ಮಾಡ್ತಾರೆ. That is what God will do to you. ಅದು ಓಪನ್ ಮಾಡಿದಾಗ ಜನ, ನನಗೆ ಭ್ರಮಿಸಿ ಹೋಗ್ಬಿಟ್ಟೆ, ನಾನು ಕೆಳಗೆ ಬಿದ್ದೋಗಿದ್ದೀನಿ, ನನ್ನ ಕೈಲಿ ಎದೊಳಕ್ ಆಗ್ತಿಲ್ಲ. Couple of ದೇವ್ರ times ಶಕ್ತಿ ಇಳಿದು ಬಂದ್ಬಿಡ್ತು. when the Lord's power came, I collapsed right there and fell before the presence of ಮೈಕು God. ಎರಡು ತುಂಡಾಗಿ ಹೋಯ್ತು. My mic was broken into 2 pieces ಎಲ್ಲಿ ಬಿದ್ದೆ ನನಗೆ ಗೊತ್ತಿಲ್ಲ. because I don't know where I fell. ಮೈ ಪರ್ಸಕ್ಕೆ ಸ್ತೋತ್ರ. ಕರ್ತ ನಮ್ಮ ಮೇಲೆ Hallelujah. Glorify God. God will lift you up, my friend. ಸಿರಿವಂತ ಐಶ್ವರ್ಯ ಆಗ್ತಾನೆ, ಆದ್ರೆ ದೇವ್ರಿಗೆ ಏನು ಕೊಡೋದಕ್ಕೆ ಏನು ಇರೋದಿಲ್ಲ. ಮಾಟಿಸೋರೆ. But see, look at the rich man. He has everything, but when it comes to giving it to God, he gives it nothing to God. ಆದ್ರೆ ಬಡವ ಒಬ್ಬ ನೀತಿವಂತ ದೇವರಿಗೆ ಧಾರಾಳ But the ತೆಗೆದುಕೊಂಡು. poor man doesn't have Hallelujah. anything, but when it comes to giving it to God, he gives himself to I Christ. really appreciate my Mangalorean Christians and Bangalore Christians. All were so dedicated and they are so blessed and generous givers. Hallelujah. I wholeheartedly thank the people of Mangalore as well as Bangalore generously have supported us in doing ಎಲ್ಲ ಈ this. ಪಸ್ಕ ಹಬ್ಬಕ್ಕೆ ನೀವೆಲ್ಲ ಉರಿದುಂಬಿಸಿ ಕೊಟ್ಟಂತ ಒಂದು ಪ್ರೋತ್ಸಾಹ ಮಕ್ಕಳೇ. All your encouragements and support has become a great testimony in Bangalore and Mangalore. ಅವನ ನಾನು ಸುಮ್ಮನೆ ಬಿಡೋದಿಲ್ಲ, ಅವನ ಮೇಲೆ ಮೇಲೆ ಎತ್ತುತ್ತೀನಿ Amen. ಮಗನೇ. Hallelujah. God promised me and I'm going to lift my people higher and higher for what they have done. ಅವರನ್ನ ಅವರ ಮಕ್ಕಳನ್ನ ನಾನು ಮೇಲೆ ಎಳ್ಕೊಂಡ್ ಬರ್ತೀನಿ ಮೇಲೆ ಅಂತಾರೆ. Family and their Hallelujah. children will be heavily blessed. ಅದಕ್ಕೆ ಒಂದೇ ಒಂದು ಪರಕೆಯಲ್ಲಿ ಗುಡಿಸಿದ್ರು ಕೂಡ ಅಂತ ಮಕ್ಕಳನ್ನ ನಾ ಮೇಲೆ ತರ್ತೀನಿ ಅಂತ. Even if you have just wiped and cleaned the floor, God has a great blessing. ನನ್ನ ಒಡಂಬಡಿಕೆ ಪೆಟ್ಟಿಗೆಯಲ್ಲಿ ಸಾಲೋಮನ ಪ್ರಾರ್ಥನೆ ಮಾಡಿದಾಗ ಆ ಯಾಜಕರು ಒಳಗೆ ಹೋಗದ such a glory of the Lord was filled in that sanctuary. Such a glorious Huh? glory of God had filled the sanctuary of the church of the Solomon. ಆ ಇಡೀ ರಸ್ತೆ ಒಳಗೆ ದೇವರ ಪ್ರಭೆ ತುಂಬಿಕೊಂಡ್ಬಿಡ್ತು ಮಕ್ಕಳೇ. The glory of God was filled all over the place. ನಮ್ಮ ಕೈಲಿ ಒಳಗೆ ಹೋಗಕ್ಕಾಗಿಲ್ಲ. I couldn't enter. ನಮ್ಮ ಕೈಲಿ ಒಳಗೆ ಹೋಗಕ್ಕಾಗಿಲ್ಲ. ಇದು ನಿಜನಾ ಸುಳ್ಳ ಅಂತ ನಾನು ನೋಡ್ಬೇಕಾದ್ರೆ ಫಸ್ಟ್ ನಾನೇ ಬಿದ್ದೋದೆ ಅವತ್ತು. First thing was I fell down first. That showed the real consuming fire. ಆಮೇಲೆ ಎಲ್ಲರೂ ಬೀಳ್ತಾ ಇದಾರೆ ಕೆಳಗಡೆ. I saw people falling down. ಐಸಕ್ ಅವರು ವಾರದ ನಡೆಸ್ತಾ ಇದಾರೆ. ಶನಿವಾರ ಹಿಂದ್ಗಡೆ 1000ಕ್ಕಿಂತ ಜನ ಹೋಗಿದ್ದಾರೆ. ಶನಿವಾರ ಹಿಂದ್ಗಡೆ ಎಲ್ಲ ಕೆಳಗೆ ಬೀಳ್ದು ಒದ್ದಾಡ್ತಾ ಇದ್ದಾರೆ. Isaac was leading in the praise and worship. I saw people falling down. ಸುಮ್ಮನೆ ಕೈ ಹಿಂಗಂದ್ರೆ ಸಾಕು, ಕೆಳಗೆ ಜನ ಬೀಳ್ತಾ I ಇದ್ದಾರೆ. went down to pray. People are falling down. ಅತಿ ಶೀಘ್ರದ ಪ್ರೋಮೋ ಹಾಕ್ತೀವಿ, ನೀನು ನೋಡಿ ಹೀಗೆ Very ನಡೆದಿದೆ. soon I'm going to play the documentary for you. You will see how glorious ಆ it was. ಎರಡು ಕಣ್ಣುಗಳು ಸಾಲದು ಮಕ್ಕಳು. 2 eyes are Hallelujah. not enough to see. ಅಪ್ಪನ ಮಹಿಮೆ ಪ್ರಸನ್ನತೆ. God's glory was filled. That 2 eyes are not enough to 2 see. eyes are not enough to see what God did that day. ಅವರ ಮಹಿಮಾ ಪ್ರತಾಪ, ಆ ಒಡಂಬಡಿಕೆ ಪೆಟ್ಟಿಗೆ ನೋಡಕ್ಕೆ ನಮ್ಮ ಕೈಲಿ ಯೋಗ್ಯರಲ್ಲ ನಾವು. Not even worthy to see the ark of God. ಅದು ದೇವರು ನಮ್ಮನ್ನು ಯೋಗ್ಯರನ್ನಾಗಿ But ಮಾಡಿ God made us worthy to see that. ದೇವರು ಮಹಿಮಾ ಪ್ರಸನ್ನತೆ. God's glorious presence ಅದು came down. ಹೇಳ್ಬೇಕಾದ್ರೆ ನಾನು ಹೇಳಿದೆ, ಸ್ವಾಮಿ ಇದು ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲಪ್ಪ. I said, God, I'm not worthy to do this. ಮೋಸೆ ಅಂತ ನಾವು ಸೇವಕರ ಕರೆಯಲ್ಪಡ್ಲಿಲ್ಲ. I am not worthy like Moses. ಆಗ ದೇವರು ಹೇಳಿದ್ರು, ಇದು ನಾವು ಮಾಡೋದಕ್ಕೆ ನೀನು ಯೋಗ್ಯತೆ But ಕೊಡ್ತೀನಿ. God said, I've given you the worthiness to do it. ಅದಕ್ಕೆ ಬೇಕಾದ ಎಲ್ಲ ಜಾಣ ವ್ಯಕ್ತಿಗಳನ್ನ ನಿನಗೆ I ಕೊಡ್ತೀನಿ will ಮಗನೇ. give you great scholars to do that. ಅದು ಮುಗಿಯೋವರೆಗೂ ನೀನು ಏನು ಆತಂಕ ಇರೋದಿಲ್ಲ ಸ್ವಾಮಿ. And God said, you will do it successfully to my name. ಬೆಂಗಳೂರಲ್ಲಿ ಈ ಪಸ್ಕ ಹಬ್ಬದ ನಮ್ಗೆ ಏನು ದೇವರು ಕಾಣಿಕೆ ಕೊಟ್ಟಿದ್ದಾರೆ, ಅದನ್ನ ಒಂದು ಸೇವಕರ ಚರ್ಚಿಗೆ ಕಟ್ಟಡ ಕಟ್ಟೋದಕ್ಕೆ ಅರ್ಧ ನಿಂತೋಗಿದೆ. ಈ ಬಾರಿ ಇನ್ನೊಂದು ಸೇವಕರಿಗೆ ನಾವು ಕೊಡಕ್ಕೆ ಹೋಗ್ತೇವೆ. Even this time there is Hallelujah. another church which is So, half constructed. Amen. ಹಬ್ಬ ಇನ್ನೊಬ್ಬ ಇಂಜಿನಿಯರಿಂಗ್ ಕಟ್ಟಕ್ಕೆ ಕಾಸಿಲ್ಲ. ಎಜುಕೇಷನ್ಗೆ ಒಂದು ಹುಡುಗನಿಗೆ ನಾವು ಸಹಾಯ ಮಾಡಕ್ಕೆ ಹೋಗ್ತೀವಿ. And there is another poor student Revision. who is doing his engineering, not able to finish it, but we're going to fully sponsor his education. ಇನ್ನೊಂದು ಕುಟುಂಬದವರು ಅವ್ರ ಆಟೋ ಮಾರ್ಟ್ಗೇಜಲ್ಲಿ ಹೋಗಿ 2 ವರ್ಷ ಆಗಿದೆ, ಅದನ್ನ ಬಿಡಿಸ್ಕೊಳಕ್ಕಾಗಿಲ್ಲ. ಆಟೋ ರಿಕ್ಷಾನ, ಆ ಆಟೋ ಟೆಂಪೋ ನಾನು ಬಿಡಿಸಿ ಅವ್ರಿಗೆ ಮತ್ತೆ ವಾಪಸ್ ಕೊಡ್ತಾ ಇದ್ದೆ. There is a guy whose auto tempo has been seized by the bank because he didn't pay the loans. 2 years it is in the bank. Now we're going to release that vehicle for him. ಅಷ್ಟು ಬಡತನ, ಅಷ್ಟು ದರಿದ್ರ ಅವ್ರಿಗೆ. That is the kind of poverty they're facing. ಒಂದು ವೇಳೆ ನಿಮ್ಮ ಹತ್ರ ಆ ರೀತಿ ಏನೋ ರೇಷನ್ ಇಲ್ಲ, ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ಐಸಕ್ ಅವ್ರಿಗೆ ನಿಮ್ಮ ಅಪ್ಲಿಕೇಶನ್ ಕೊಡಿ. ಆ ದಿನ ನಾನು ನಿಮ್ಗೆ ಸಹಾಯ Even people ಮಾಡ್ತೀನಿ. who have come here, if you have any problems, ration problems, any financial problem through education, you can put your application to us and we are here to help you.
ಕರ್ತನ ನಿಮ್ಮನ್ನ ವಿಶೇಷವಾಗಿ ಆಶೀರ್ವಾದ May the ಮಾಡಲಿ. good God bless you.